ತುಮಕೂರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ರಂಜಿತಾ ವೆಂಕಟೇಶ್. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಪ್ರತಿಭಟನೆ ದಿನವೇ ಬೀದಿಗಿಳಿಯುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಘೋಷಣೆ. ಆಗಸ್ಟ್ 5ರಂದು ಜಿದ್ದಾಜಿದ್ದಿ ಕಾಣಲಿರುವ ಬೆಂಗಳೂರು. ಅಪರಾಧಿ ಪ್ರಜ್ವಲ್ಗೆ ಶಿಕ್ಷೆ ಸನ್ನಿಹಿತ. ಮತ್ತೆ ಕೋರ್ಟಲ್ಲಿ ಕಣ್ಣೀರಿಟ್ಟ ಮಾಜಿ ಪ್ರಧಾನಿ ಮೊಮ್ಮಗ. ನೀರ ಮೇಲಿನ ಗುಳ್ಳೆಯಾದ ಪ್ರಜ್ವಲ್ ರೇವಣ್ಣ ಭವಿಷ್ಯ. ಮೂಕ ವೇದನೆಯಲ್ಲಿ ರೇವಣ್ಣ ಕುಟುಂಬ. ಈ ಬಾರಿ ಭರ್ತಿಯಾಗುತ್ತಾ ಲಿಂಗನಮಕ್ಕಿ ಜಲಾಶಯ. ಜಿಲ್ಲೆಯಲ್ಲಿ ಕಡಿಮೆಯಾದ ಮಳೆಯ ಆರ್ಭಟ. ಜಲಾಶಯ ಭರ್ತಿಗೆ ಇನ್ನು 23 ಟಿಎಂಸಿ ಬಾಕಿ. ಇದೀಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಲೋಕಸಭಾ ಚುನಾವಣೆ ಸಂದರ್ಭದ ಕರ್ನಾಟಕದಲ್ಲಿ ಇವಿಎಂ ಯಂತ್ರಗಳು ಮತ್ತು ಚುನಾವಣೆ ಆಯೋಗದ ವಿರುದ್ಧ ಆರೋಪಿಸಿರುವ ರಾಹುಲ್ ಗಾಂಧಿ ಪ್ರತಿಭಟನೆಗೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಈ ವಿಚಾರವಾಗಿ ವಾಗ್ದಾಳಿ ನಡೆಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಹುಲ್ ಗಾಂಧಿ ಅವರದ್ದು ಪ್ರಜಾಪ್ರಭುತ್ವದ ವಿರೋಧಿ ನೀತಿ ಎಂದು ಹರಿಹಾಯ್ದಿದ್ದಾರೆ. ಚುನಾವಣೆ ಆಯೋಗದ ವಿರುದ್ಧವೇ ಈ ರೀತಿಯ ಆರೋಪ ಸರಿಯಲ್ಲ. ಇಂದಿರಾ ಗಾಂಧಿ ಹೇರಿದ್ದ ತುರ್ತು ಪರಿಸ್ಥಿತಿಯ ರೀತಿಯೇ ಮತ್ತೊಂದು ತುರ್ತು ಪರಿಸ್ಥಿತಿ ಹೇರಲು ರಾಹುಲ್ ಗಾಂಧಿ ಮುಂದಾಗಿದ್ದಾರೆ. ರಾಹುಲ್ ಗಾಂಧಿ ನಡವಳಿಕೆ ಅಪಾಯಕಾರಿಯಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 19 ಕ್ಷೇತ್ರದಲ್ಲಿ ಗೆದ್ದಿದ್ದೇವೆ. ಆದ್ರೆ ಡಿಕೆ ಶಿವಕುಮಾರ್ ಅಕ್ರಮದ ಆರೋಪ ಸರಿಯಲ್ಲ. ಇದರ ವಿರುದ್ಧ ಬಿಜೆಪಿಯು ಪ್ರತಿಭಟನೆ ಮಾಡಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ದೇಶದ ಪ್ರಗತಿಯನ್ನು ಕೂಡ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರ ಪರಿಣಾಮನೇ ಇವತ್ತು ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಪಕ್ಷ ಒಂದು ರೀತಿ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸವನ್ನು ಕಳೆದುಕೊಂಡು ಒಂದು ಸಾಂವಿಧಾನಿಕ ಸಂಸ್ಥೆ ಆಗಿರ್ತಕ್ಕಂಥ ಚುನಾವಣಾ ಆಯೋಗವನ್ನ ಆರೋಪ ಮಾಡಿಕೊಂಡು ದೇಶದ ಜನರನ್ನ ಒಂದು ಅಡ್ಡದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಗೊಂದಲವನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥದ್ದು ಸತ್ಯ. ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ತಮ್ಗೆ ಅನ್ನಿಸ್ಬೋದು, ಏನು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಆಗಸ್ಟ್ 5ನೇ ತಾರೀಕು, ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡಿ ಪ್ರತಿಭಟನೆ ಮಾಡಿ ಚುನಾವಣಾ ಆಯೋಗವನ್ನ ಭೇಟಿ ಮಾಡ್ತಾರೆ. ನಿಮ್ಗೆ ಯಾಕೆ ಆತಂಕ ಅಂತೇಳಿ ಮಾಧ್ಯಮದ ಸ್ನೇಹಿತರಿಗೆ ಅನ್ನಿಸ್ಬೋದು. ನಮಗೆ ಆತಂಕ ಅಲ್ಲ. ಆದರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ನಡವಳಿಕೆ ಏನಿದೆಯಲ್ಲ, ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಕ್ಕಂಥ ಒಂದು ನಡವಳಿಕೆ. ಪ್ರಜಾಪ್ರಭುತ್ವದ ವಿರೋಧಿ ನಡೆ ಇವತ್ತು ರಾಹುಲ್ ಗಾಂಧಿ ಅವರದು, ಕಾಂಗ್ರೆಸ್ ಪಕ್ಷದ್ದು. ಏನು 1975ರಲ್ಲಿ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರೇನು ತುರ್ತು ಪರಿಸ್ಥಿತಿಯನ್ನು ದೇಶದ ಮೇಲೆ ಹೇರಿದ್ರು, ಅಂಥದೇ ಒಂದು ಸಂದರ್ಭವನ್ನ ಇವತ್ತು ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಒಂದು ಬಾರಿ ಹೇಳ್ತಾರೆ ರಾಹುಲ್ ಗಾಂಧಿ ಅವರು,
ಚುನಾವಣೆಯಲ್ಲಿ ಸೋತ ಮೇಲೆ, ಲೋಕಸಭಾ ಚುನಾವಣೆಯಲ್ಲಿ ಸೋತ ಮೇಲೆ ಇವಿಎಂ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು. ಇವಿಎಂ ಮೇಲೆ ವಿಶ್ವಾಸ ಇಲ್ಲ ಅಂತೇಳಿ ಅದ್ರ ಬಗ್ಗೆ ಹೇಳಿಕೆಗಳನ್ನು ನೀಡಿದ್ರು. ಹಿಂದೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ, ಆ ಚುನಾವಣೆಯಲ್ಲೂ ಕೂಡ ಸೋತ ನಂತರದಲ್ಲಿ ಅಲ್ಲೂ ಕೂಡ ಇದೇ ರೀತಿ ಚುನಾವಣಾ ಆಯೋಗದ ಮೇಲೆ ಆರೋಪವನ್ನು ಮಾಡಿದ್ರು. ಎಲೆಕ್ಷನ್ ಕಮಿಷನ್ ಏನಾದ್ರು ಪ್ರೂಫ್ ಇದ್ರೆ ತಗೋಬನ್ನಿ ಅಂತ ಹೇಳಿದಾಗ ಎಲೆಕ್ಷನ್ ಕಮಿಷನ್ ಹೋಗಿ ಭೇಟಿ ಮಾಡೋದಿಲ್ಲ. ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ನಡವಳಿಕೆ ಪ್ರಜಾಪ್ರಭುತ್ವಕ್ಕೆ ವಿರೋಧಿಯಾಗಿರ್ತಕ್ಕಂಥ ನಡವಳಿಕೆ, ಒಂದು ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ನಡವಳಿಕೆ, ಅಂಡ್ ಇಟ್ಸ್ ಆಲ್ಸೋ ಎ ಥ್ರೆಟ್ ಟು ದ ಡೆಮೋಕ್ರಸಿ. ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಕಳೆದ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ 17+2 19 ಸ್ಥಾನಗಳನ್ನು ಗೆದ್ದಿದ್ವಿ. ಇವತ್ತು ಬೆಂಗಳೂರು ಗ್ರಾಮೀಣದಲ್ಲಿ ಡಿ.ಕೆ. ಸುರೇಶ್ ಅವರು ಸೋತಿದ್ದಾರೆ ಅನ್ನುವ ಕಾರಣಕ್ಕೆ ಅಲ್ಲಿ ಅಕ್ರಮ ಆಗಿದೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಪಿ.ಸಿ. ಮೋಹನ್ ಅವರು ನಮ್ಮ ಸಂಸದರು ಬ್ಯಾಂಗ್ಳೂರು ಸೆಂಟ್ರಲ್ ಅಲ್ಲಿ ಚುನಾವಣೆ ಗೆದ್ದರು. ಮಹದೇವಪುರ ವಿಧಾನಸಭಾ ಕ್ಷೇತ್ರ ಹೈಯೆಸ್ಟ್ ಲೀಡ್ ಕೊಡ್ತು. ಅಲ್ಲಿ ಅಕ್ರಮ ಆಗಿದೆ ಅಂತೇಳಿ ಇವತ್ತು ಆರೋಪನ ಮಾಡ್ತಾ ಇದ್ದಾರೆ. ರಾಜಾಜಿನಗರದಲ್ಲಿ ಅಕ್ರಮಗಳು ಆಗಿದೆ ಅಂತೇಳಿ ಆರೋಪನ ಮಾಡ್ತಾ ಇದ್ದಾರೆ. ಯಾಕೆ? ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೋಕಸಭಾ ಚುನಾವಣೆ ನಿಮ್ಮದೇ ಸರ್ಕಾರ ಇತ್ತು, ರಾಜ್ಯದಲ್ಲಿ ನಿಮ್ಮದೇ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ನಿಮ್ಮ ಅಧಿಕಾರಿಗಳ ಮೇಲೆ ವಿಶ್ವಾಸ ಇಲ್ವಾಗಾದ್ರೆ, ನಿಮ್ಮ ಅಧಿಕಾರಿಗಳ ಮೇಲೆ ಹಿಡ್ತಾ ಇರಲಿಲ್ವಾಗ ರಾಜ್ಯದಲ್ಲಿ, ಹಾಗಾದ್ರೆ ಇದೆಲ್ಲವೂ ಕೂಡ ಗೊತ್ತಿದ್ದು ಸಹ ರಾಹುಲ್ ಗಾಂಧಿ ಅವರ ಧ್ವನಿಗೂಡಿಸ್ತಕ್ಕಂಥ ಕೆಲಸ ಇತ್ತು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಏನ್ ಮಾಡ್ತಾ ಇದ್ದಾರೆ, ಖಂಡಿತ ರಾಜ್ಯದ ಮತದಾರರಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ಅಪಮಾನ ಇದು. ರಾಜ್ಯದ ಮತದಾರರಿಗೆ ಇವತ್ತು ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಅಪಮಾನವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದೊಂದು ರೀತಿ ದೇರ್ ಇಸ್ ಎ ಲಾರ್ಜರ್ ಕಾನ್ಸ್ಪಿರಸಿ ಈ ವಿಚಾರದಲ್ಲಿ. ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಬೆಂಗಳೂರಿನಿಗೆ ಬಂದು ಆಗಸ್ಟ್ 5ನೇ ತಾರೀಕು ಬಂದು ಏನೋ ಡ್ರಾಮಾ ಮಾಡಕ್ಕೆ ಹೊರಟಿದ್ದಾರೆ. ಏನೋ ಅನ್ಯಾಯ ಆಗ್ಬಿಟ್ಟಿದೆ, ಏನೋ ದುರಂತ ಆಗ್ಬಿಟ್ಟಿದೆ, ಏನೋ ಅಕ್ರಮ ಆಗ್ಬಿಟ್ಟಿದೆ ಅಂತೇಳಿ ಹೊರಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿದು ನಾವು ಖಂಡಿಸ್ತೇವೆ. ಭಾರತೀಯ ಜನತಾ ಪಾರ್ಟಿ ಆಗಸ್ಟ್ 5ನೇ ತಾರೀಕು ಅಂದ್ರೆ ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ವಿಧಾನಸೌಧದ ಮುಂದೆ ಇರ್ತಕ್ಕಂಥ ಗಾಂಧಿ ಪ್ರತಿಮೆಯ ಮುಂದೆ ನಮ್ಮ ಎಲ್ಲ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು, ಮಾಜಿ ಸಂಸದರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರ ಈ ಕಾಂಗ್ರೆಸ್ ಪಕ್ಷದ ಸಂವಿಧಾನ ವಿರೋಧಿ ನಡೆ ಏನಿದೆ ಇದನ್ನ ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡೋರಿದ್ದೇವೆ ಆಗಸ್ಟ್ 5ನೇ ತಾರೀಕು. ಶಿವಮೊಗ್ಗದ ಪ್ರವಾಸಿ ತಾಣವಾದ ಸಕ್ರೆಬೈಲು ಆನೆಬಿಡಾರದಲ್ಲಿ ಪ್ರವಾಸಿಗರ ದಟ್ಟಣೆ ಹೆಚ್ಚಾಗಿದೆ. ವೀಕೆಂಡ್ ಆದ ಕಾರಣ ರಾಜ್ಯದ ವಿವಿಧ ಭಾಗಗಳಿಂದ ಪ್ರವಾಸಿಗರು ಸಕ್ರೆಬೈಲಿನತ್ತ ಆಗಮಿಸುತ್ತಿದ್ದಾರೆ. ಇಂದು ಸಹ ಬೆಳ್ಳಂಬೆಳಗ್ಗೆ ಪ್ರವಾಸಿಗರು ಆನೆ ಸ್ನಾನ ಮಾಡುವುದನ್ನು ನೋಡಿ ಕಣ್ತುಂಬಿಕೊಂಡರು. ಸಕ್ರೆಬೈಲಿನ ಆನೆಗಳನ್ನು ಕಾಡಿಗೆ ಬಿಡುವ ಮುನ್ನ ತುಂಗಾ ನದಿಯಲ್ಲಿ ಸ್ನಾನ ಮಾಡಿಸುತ್ತಾರೆ. ಈ ದೃಶ್ಯವನ್ನು ನೋಡಲು ಪ್ರವಾಸಿಗರು ಹಾತೊರೆಯುತ್ತಾರೆ. ದೈತ್ಯಾಕಾರದ ಆನೆಗಳು ನೀರಿನಲ್ಲಿ ತುಂಟಾಟ ಆಡುವುದನ್ನು ನೋಡುವುದೇ ಪ್ರವಾಸಿಗರಿಗೆ ಮುದ ನೀಡುತ್ತದೆ.
रोहित रोहित ನಟಿ ರಮ್ಯಾ ಅವರಿಗೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶಗಳು ಬಂದಿದ್ದವು. ಇವರೆಲ್ಲ ದರ್ಶನ್ ಅಭಿಮಾನಿಗಳು ಎಂದು ಹೇಳಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಮ್ಯಾ ಸೈಬರ್ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲು ಮಾಡಿದ್ದರು. ಈ ಪ್ರಕರಣದಲ್ಲಿ ತ್ವರಿತ ಕ್ರಮ ಕೈಗೊಂಡಿರೋ ಪೊಲೀಸ್ ಅಧಿಕಾರಿಗಳು ಇಬ್ಬರನ್ನ ಬಂಧಿಸಿದ್ದು ಒಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಇದರಿಂದ ಉಳಿದವರಿಗೆ ಭಯ ಶುರುವಾಗಿದೆ. ರಮ್ಯಾ ಅವರು ಇತ್ತೀಚೆಗೆ ರೇಣುಕಾಸ್ವಾಮಿ ಪರ ಮಾತನಾಡಿದರು. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುವಾಗ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗೋ ಭರವಸೆ ಇದೆ ಎಂದಿದ್ದರು. ಇದು ದರ್ಶನ್ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿತ್ತು. ದರ್ಶನ್ ಫ್ಯಾನ್ಸ್ ರಮ್ಯಾ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಕಾಮೆಂಟ್ ಬಾಕ್ಸ್ನಲ್ಲಿ ಅಶ್ಲೀಲ ಕಾಮೆಂಟ್ಗಳನ್ನ ಮಾಡಿದ್ದರು. ಇಷ್ಟಕ್ಕೆ ನಿಲ್ಲಿಸದೆ ರಮ್ಯಾಗೆ ಕೆಟ್ಟ ಮೆಸೇಜ್ಗಳನ್ನ ಕಳುಹಿಸಿದ್ರು. ಇದನ್ನು ಸಹಿಸಿಕೊಳ್ಳದ ರಮ್ಯಾ ಅವರು ಹೋಗಿ ಸೈಬರ್ ಠಾಣೆಗೆ ದೂರು ದಾಖಲು ಮಾಡಿದರು. ಈ ಪ್ರಕರಣವನ್ನ ಗಂಭೀರವಾಗಿ ಸ್ವೀಕರಿಸಿದ ಸಿಸಿಬಿ ಸೈಬರ್ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಬಳ್ಳಾರಿ ಮೂಲದ ಓರ್ವ, ಚಿತ್ರದುರ್ಗ ಮೂಲದ ಓರ್ವ ಬಂಧನ ಆಗಿದೆ. ಈ ಪ್ರಕರಣ ಇಲ್ಲಿಗೆ ನಿಲ್ಲುವುದಿಲ್ಲ. ಈ ಪ್ರಕರಣದಲ್ಲಿ ಇನ್ನೂ ಹೆಸರು ದಾಖಲಾಗಿದೆ. ಅವರ ಹುಡುಕಾಟ ನಡೆಯುತ್ತಿದೆ. ಹೀಗಾಗಿ ಅನೇಕರಿಗೆ ನಡುಕ ಶುರುವಾಗಿದೆ. ಈ ಪ್ರಕರಣದಲ್ಲಿ ಕೇಸ್ ಆದ್ರೆ ಅಭಿಮಾನ ತೋರಿಸಲು ಹೋದವರು ಕೋರ್ಟ್ಗೆ ಅಲೆಯುವ ಪರಿಸ್ಥಿತಿ ನಿರ್ಮಾಣ ಆಗಲಿದೆ. ಪ್ರಜ್ವಲ್ ರೇವಣ್ಣಗೆ ಐಪಿಸಿ ಸೆಕ್ಷನ್ 376N ಅಡಿಯಲ್ಲಿ ಆದೇಶ ಪ್ರಕಟವಾಗಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ.
ಮೈಸೂರಿನ ಕೆಆರ್ ನಗರದ ಮಹಿಳೆಯ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಎಂದು ಶುಕ್ರವಾರ ತೀರ್ಪು ನೀಡಿತ್ತು. ವಾದ ಪ್ರತಿವಾದ ಆಲಿಸಿ ಇದೀಗ ಶಿಕ್ಷೆಯ ಪ್ರಮಾಣ ಪ್ರಕಟಿಸಿದೆ. ಶಿಕ್ಷೆಯ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ಪ್ರಾಸಿಕ್ಯೂಷನ್ ಮತ್ತು ಪ್ರಜ್ವಲ್ ಪರ ವಕೀಲರಿಂದ ವಾದ ಆಲಿಸಿದ ನಂತರ ವಿಶೇಷ ನ್ಯಾಯಾಲಯದ ಜಡ್ಜ್ ಸಂತೋಷ್ ಗಜಾನನ ಭಟ್ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸಿರುವುದಾಗಿ ತಿಳಿಸಿದರು. ಸರ್ಕಾರದ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕ ಬಿಎನ್ ಜಗದೀಶ್ ಅವರು ವಾದ ಮಂಡನೆ ಮಾಡಿದರು. ಪ್ರಜ್ವಲ್ ರೇವಣ್ಣ ಪರವಾಗಿ ಹಿರಿಯ ವಕೀಲೆ ನಳಿನಿ ಮಾಯೇಗೌಡ ವಾದ ಮಂಡಿಸಿದರು. ಆದ್ರೀಗ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಪ್ರಕಟಿಸಿದೆ. ಈ ಕುರಿತ ಹೆಚ್ಚಿನ ಮಾಹಿತಿ ತಿಳಿಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಲಯ ದೋಷಿ ಎಂದು ಪ್ರಕಟಿಸಿದೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯ ಅಂತ್ಯವಾಗತ್ತಾ? ರಂಜಿತಾ, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಘೋಷಣೆಯಾಗಿದೆ. ಅತ್ಯಾಚಾರ ಆರೋಪದ ಮೇಲೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನ ಕಾಯ್ದಿರಿಸಿತ್ತು. ಅವರ ಅಪರಾಧಿ ಅಂತ ಹೇಳಿ ಅವರ ಮೇಲೆ ಏನು ಆರೋಪಗಳಿತ್ತು ಅದೆಲ್ಲ ಸಾಬೀತಾಗಿದೆ ಅಂತ ಹೇಳಿ ತೀರ್ಪನ್ನ ಶನಿವಾರಕ್ಕೆ ಕಾಯ್ದಿರಿಸಿತ್ತು. ಈಗ ಶನಿವಾರ ಮಧ್ಯಾಹ್ನ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ ಭಟ್ ಅವರು ಈಗ ಶಿಕ್ಷೆಯನ್ನ ಪ್ರಕಟ ಮಾಡಿದ್ದಾರೆ. ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಜೊತೆಗೆ 5 ಲಕ್ಷ ರೂಪಾಯಿ ದಂಡವನ್ನು ಸಹ ವಿಧಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ಅವರು ಅವ್ರ ಮೇಲೆ ಒಟ್ಟು 4 ಆರೋಪಗಳಿದೆ. 3 ಅತ್ಯಾಚಾರ ಆರೋಪಗಳು, 1 ಲೈಂಗಿಕ ದೌರ್ಜನ್ಯ ಪ್ರಕರಣ. ಇದರಲ್ಲಿ 1 ಪ್ರಕರಣ ಈಗ ವಿಚಾರಣೆ ಅಂತ್ಯವಾಗಿ ತೀರ್ಪು ಹೊರಬಿದ್ದಿದೆ. 1 ಪ್ರಕರಣ ಕೆಆರ್ ನಗರದ ಒಬ್ಬ ಮಹಿಳೆ ಏನಿದ್ರು, ಮನೆಗೆಲಸದ ಮಹಿಳೆ, ಕೆಆರ್ ನಗರದ ಮನೆಗೆಲಸದ ಮಹಿಳೆ, ಅವರ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಏನಿತ್ತು ಅದು ಸಾಬೀತಾಗಿ ಈಗ ಪ್ರಜ್ವಲ್ ರೇವಣ್ಣ ಅವರ ಶಿಕ್ಷೆ ಪ್ರಕಟ ಆಗಿದೆ. ಜೀವಾವಧಿ ಶಿಕ್ಷೆ ಘೋಷಣೆ ಆಗಿದೆ ಮತ್ತು ಜೀವನ ಪರ್ಯಂತ ಅವರು ಜೈಲಿನಲ್ಲಿರಬೇಕು ಅಂತೇಳಿ ಈ ಶಿಕ್ಷೆಯಲ್ಲಿ ಹೇಳಲಾಗಿದೆ. ಜೀವನ ಪರ್ಯಂತ ಜೈಲಲ್ಲಿ ಇರಬೇಕು ಅಂತ ಹೇಳಿ ಈ ಶಿಕ್ಷೆಯನ್ನು ವಿಧಿಸಲಾಗಿದೆ. ಈಗ ಮುಂದಿನ ಹಂತದಲ್ಲಿ ಅವರಿಗೆ ಅಪೀಲ್ ಹೋಗ್ಲಿಕ್ಕೆ ಅವಕಾಶಗಳಿದೆ. ಆದ್ರೆ ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಅತ್ಯಂತ ಸಮರ್ಥವಾದಂತ, ಅತ್ಯಂತ ಪ್ರಬಲವಾದಂತ ಒಂದು ಚಾರ್ಜ್ ಶೀಟ್ ಅನ್ನ ಮಂಡನೆ ಮಾಡಿತ್ತು. ಆ FSL ರಿಪೋರ್ಟ್ಸ್ ಏನಿದೆ ಅದನ್ನ, ಆ ರಿಪೋರ್ಟ್ ಗಳನ್ನ ಅತ್ಯುತ್ತಮವಾಗಿ ತುಂಬಾ ಫ್ಯಾಬ್ರಿಕೇಟೆಡ್ ಆಗಿ, ಅಂದ್ರೆ ಪ್ರಕರಣಕ್ಕೆ ಪೂರಕವಾಗಿ ಆ FSL ರಿಪೋರ್ಟ್ ಗಳನ್ನ ಮಂಡಿಸಲಾಗಿತ್ತು. ಯಾಕಂದ್ರೆ ಆ ಪೆನ್ ಡ್ರೈವ್ ಏನಿದೆ, ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಇಡೀ ಹಾಸನದಾದ್ಯಂತ ಪೆನ್ ಡ್ರೈವ್ಗಳು ಎಲ್ಲಿ ದಾರಿನಲ್ಲಿ ಹಾದಿ ಬೀದಿನಲ್ಲೆಲ್ಲ ಸಿಕ್ಕಿತ್ತು ಪೆನ್ ಡ್ರೈವ್ಗಳು, ಆ ಪ್ರಕರಣದಲ್ಲಿ ಬಯಲಾಗಿತ್ತು. ಹಾಗಾಗಿ ಈ ಬಹಳಷ್ಟು ವಿಡಿಯೋಗಳು ಅದರಲ್ಲಿತ್ತು. ಆದ್ರೆ 4 ಪ್ರಕರಣಗಳಲ್ಲಿ ಮಾತ್ರ ಕೇಸ್ ಆಗಿತ್ತು. ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ದೇಶವನ್ನು ಬಿಟ್ಟು ಸಹ ಹೊರಗೆ ಹೋಗಿದ್ರು. ನಂತರ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಂತೆ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಈಗ ಏನಾಗುತ್ತೆ ಅಂತಂದ್ರೆ, ಮುಂದಿನ ಅವರ ರಾಜಕೀಯ ಜೀವನದಲ್ಲಿ ಅವರು ಏನಾದ್ರೂ ಸಿಟ್ಟಿಂಗ್ MP ಆಗಿದ್ರೆ ಬಹುಶಃ ತಕ್ಷಣ ರಾಜೀನಾಮೆ ಕೊಡ್ಬೇಕಾಗಿತ್ತು. ಈಗ ಮಾಜಿ ಸಂಸದರವರು, ಈಗ ಅವರ ರಾಜಕೀಯ ಭವಿಷ್ಯ ಅದೇನೀಗ ನೀರ ಮೇಲಿನ ಗುಳ್ಳೆ ಅಂತ ಆಗಿದೆ, ಮಸುಕಿದಂತೆ ಆಗಿದೆ ಅಂತಾನೆ ಹೇಳ್ಬೋದು. ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯ, ದೇವೇಗೌಡರ ಕುಟುಂಬ ಅಂತಂದ್ರೆ ಕರ್ನಾಟಕದ ರಾಜಕಾರಣದಲ್ಲಿ ಬಹಳ ಶಕ್ತಿ ಕೇಂದ್ರವಾದಂತ ಮತ್ತು ಕರ್ನಾಟಕದಲ್ಲಿ ಪರ್ಯಾಯ ರಾಜಕಾರಣಕ್ಕೆ ಇಂಬು ಕೊಟ್ಟಂತ, ಏನು ಥರ್ಡ್ ಫ್ರಂಟ್ ಅಂತ ಏನ್ ಹೇಳ್ತೀವಿ, ತೃತೀಯ ರಂಗ, ಅದಕ್ಕೆ
ಬಹಳ ಶಕ್ತಿ ತುಂಬಿದಂತ ದೇವೇಗೌಡರು, ಪ್ರಧಾನಿಯಾಗಿದ್ದವರು, ಭಾರತದ ಪ್ರಧಾನಿಯಾಗಿದ್ದವರು, ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು. ಅವರ ಪುತ್ರ HD ಕುಮಾರಸ್ವಾಮಿ ಅವರು ಸಹ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು, ಈಗ ಕೇಂದ್ರ ಸಚಿವರು. HD ರೇವಣ್ಣ ಅವರು ಕರ್ನಾಟಕ ಸರ್ಕಾರದ ಸಚಿವರಾಗಿದ್ದವರು. ಹಾಗಾಗಿ ಅವರ HD ರೇವಣ್ಣ ಅವರ ಪತ್ನಿ ಭವಾನಿ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದವರು. HD ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಅವರು ಶಾಸಕರಾಗಿದ್ದವರು. ಹಾಗಾಗಿ ಇಡೀ ಅವರ ಕುಟುಂಬ ಏನಿದೆ ಹಳೆ ಮೈಸೂರು ಭಾಗದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದಂತಹ ಕುಟುಂಬ. ಹೊಳೆ ನರಸೀಪುರ ಶಾಸಕರಾಗಿದ್ದ ರೇವಣ್ಣನವರು ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ. ಏನೇ ಬೆರಳು ತೋರಿಸತಕ್ಕ ಆರೋಪಗಳಿದ್ರು ಸಹ ಅವರು ಅಭಿವೃದ್ಧಿಯಲ್ಲಿ ಯಾವತ್ತೂ ಆ ಕ್ಷೇತ್ರವನ್ನ ಹಿಂದೆ ಬಿಟ್ಟವರಲ್ಲ. ಆದ್ರೆ ಈಗ ಹಾಸನ ಕ್ಷೇತ್ರದಲ್ಲಿ ಈ ಹಿಂದೆ ನಡೆದಂತ ಚುನಾವಣೆಯಲ್ಲಿ ದೇವೇಗೌಡರು ಆ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ರು ಪ್ರಜ್ವಲ್ ರೇವಣ್ಣ ಅವರಿಗೆ. ಅವರು ಹೋಗಿ ತುಮಕೂರಿನಲ್ಲಿ ಸ್ಪರ್ಧೆ ಮಾಡಿದ್ರು. ಇಲ್ಲಿ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿದ್ರು. ಇಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ದಿದ್ರು. ಆದ್ರೆ ಅವರಿಗೆ ಕ್ಷೇತ್ರವನ್ನ ಬಿಟ್ಟು ಕೊಟ್ಟು ತುಮಕೂರಿಗೆ ಹೋದಂತ ದೇವೇಗೌಡರು, ಮಾಜಿ ಪ್ರಧಾನಿ ದೇವೇಗೌಡರು ಅಲ್ಲಿ ಸೋಲನ್ನ ಕಾಣಬೇಕಾಯ್ತು. ಹಾಗಾಗಿ ಮುಂದಿನ ಭವಿಷ್ಯ ಅಂತಾನೆ ರೂಪಿತರಾಗಿದ್ರು. ಆ ಸಂದರ್ಭ 2012-2014 ಸಂದರ್ಭದಲ್ಲಿ ಭಾರತದ 10 MP ಪ್ರಜ್ವಲ್ ರೇವಣ್ಣ ಒಬ್ಬರಾಗಿದ್ರು. ಅಂದ್ರೆ ಇನ್ಸ್ಪೈರಿಂಗ್ MP ಸಂಸದ ಅಂತ ಹೇಳಿ. ಹಾಗಾಗಿ ಅಷ್ಟು ಹೆಸರನ್ನ ಪಡೆದಂತ ಭವಿಷ್ಯದಲ್ಲಿ ಬಹಳ ಉಜ್ವಲವಾದಂತ ಒಂದು ಭವಿಷ್ಯವನ್ನು ಹೊಂದಿದಂತ ಪ್ರಜ್ವಲ್ ರೇವಣ್ಣ ಅವರ ಏನು ಈ ಶಿಕ್ಷೆಗೆ ಗುರಿಯಾಗಿದ್ದಾರೆ, ಈ ಆರೋಪದಿಂದ ಬಹುಶಃ ಅವರ ರಾಜಕೀಯ ಜೀವನ ಮಸ್ಕಾಗತ್ತೆ. ಅವರ ರಾಜಕೀಯ ಜೀವನದಲ್ಲಿ ಮುಂದೆ ಅವರು ಯಾವುದೇ ಸ್ಥಾನಮಾನ ತೆಗೆದುಕೊಳ್ಳೋದು ಕಷ್ಟ ಆಗ್ಬೋದು. ಮತ್ತು ಈ ಆರೋಪ ಏನಿದೆ, ಈ ಆರೋಪದಿಂದ ಹೊರಗೆ ಬರ್ಲಿಕ್ಕೂ ಸಹ ಪ್ರಜ್ವಲ್ ರೇವಣ್ಣ ಮತ್ತೆ ಗೌಡ್ರ ಕುಟುಂಬ ಏನಿದೆ ಆ ಕುಟುಂಬಕ್ಕೂ ಸಹ ಇದೊಂದು ಯಾವತ್ತೂ ಸಹ ಮರೆಯಲಾಗದಂತ ಪೆಟ್ಟು ಮತ್ತು ಅಳಿಸಲಾಗದಂತ ಪೆಟ್ಟು ಇದೆ. ಈಗೇನು ಈ ದೋಷ ಇದೆ ಇದನ್ನ ಅವ್ರು ಯಾವತ್ತೂ ಸಹ ಹೊತ್ಕೊಂಡು ತಿರುಗಬೇಕಾದಂತ ಒಂದು ಪರಿಸ್ಥಿತಿ. ಅಂತ ಒಂದು ಸನ್ನಿವೇಶಕ್ಕೆ ಪ್ರಜ್ವಲ್ ರೇವಣ್ಣ ಕಾರಣ ಆಗಿದ್ದಾರೆ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ರಾಜಕೀಯ ಪಲ್ಲಟ ಆಗುತ್ತಾ, ಅದರ ಪರಿಣಾಮ ಏನಾಗ್ಬೋದು ಅಂತದನ್ನು ಸಹ ನೋಡ್ಬೇಕಾಗಿದೆ. ಈಗ ಪ್ರಜ್ವಲ್ ರೇವಣ್ಣ ಅವರು ಸಂಸದರಾಗಿ ಹಾಸನ ಕ್ಷೇತ್ರವನ್ನು ಪ್ರತಿನಿಧಿಸಿರ್ಬೋದು. ಆದ್ರೆ ಅವರು ತುಂಬಾ ಗಮನಾರ್ಹವಾದಂತ ಮತ್ತು ಪಕ್ಷವನ್ನ ಕಟ್ಟಿ ಬೆಳೆಸುವಂತ, ಪಕ್ಷವೇ ಅವರ ಮೇಲೆ ಆಧಾರವಾಗಿದೆ, ಪಕ್ಷ ಅವರನ್ನು ನಂಬಿದೆ ಅನ್ನೋ ರೀತಿಯ ನಾಯಕರಾಗಿ ಬೆಳಿಲಿಲ್ಲ. ವಾಸ್ತವ ಅದು. ದೇವೇಗೌಡರು JDS ಪಕ್ಷವನ್ನ, ಜನತಾದಳವನ್ನ ಕಟ್ಟಿದ ರೀತಿಯಲ್ಲಿ ಮತ್ತು HD ಕುಮಾರಸ್ವಾಮಿ ಅವರು ಪಕ್ಷ ಸಂಘಟನೆಗೆ ಕೆಲಸ ಮಾಡಿದ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ನಾಯಕರಾಗಿ ಗುರುಸ್ಕೊಳ್ಳಿಲ್ಲ. ಅವರು ಹಾಸನ ಕ್ಷೇತ್ರದ ಸಂಸದರಾಗಿದ್ರು. ಹಳೆ ಮೈಸೂರು ಭಾಗದಲ್ಲಿ ಒಂದ್ ಸ್ವಲ್ಪ ಅಭಿಮಾನಿಗಳು, ಕಾರ್ಯಕರ್ತರು ಅವ್ರ ಜೊತೆಗಿದ್ರು ಬಿಟ್ರೆ ಪಕ್ಷವನ್ನ ಬೆಳೆಸುವಂತ ಒಬ್ಬ ಗಮನಾರ್ಹ ನಾಯಕರಾಗಿ ಪ್ರಜ್ವಲ್ ರೇವಣ್ಣ ಯಾವತ್ತೂ ಇರಲಿಲ್ಲ. ಆದ್ರೆ ಈಗ ಅವರು ನಾಯಕರಾಗಿದ್ರೋ ಇಲ್ವೋ ಅದು ಬೇರೆ ಪ್ರಶ್ನೆ. ಅವ್ರು ಯಾಕಂದ್ರೆ ಸಂಸದರಾಗಿದ್ರು, ಹಾಸನ ಕ್ಷೇತ್ರದ ಸಂಸದರಾಗಿದ್ರು. ಮತ್ತೆ ಸಂಸದರಾಗಿರೋ ಕಾರಣಕ್ಕೆ JDS ನಲ್ಲಿ ಅವರಿಗೊಂದು ಸ್ಥಾನಮಾನವೂ ಸಹ ಇತ್ತು. ಆದ್ರೆ ಅವರು ನಾಯಕರಾಗಿದ್ದಿಲ್ಲ ಅಥವಾ ಅಂತಹ ದೊಡ್ಡ ನಾಯಕರು ಕುಮಾರಸ್ವಾಮಿ ರೀತಿಯಲ್ಲಿ ಅಥವಾ ದೇವೇಗೌಡ ರೀತಿಯಲ್ಲಿ ನಾಯಕರಾಗಿ ಬೆಳಿಲಿಲ್ಲ ಅಂತ ಅನ್ನೋದು, ಇವರು ಈಗ ಶಿಕ್ಷೆಗೆ ಗುರಿಯಾದ ಕಾರಣಕ್ಕೆ ಇದು JDS ಮೇಲೆ ಬೀಳ್ತಕ್ಕಂಥ ಪರಿಣಾಮ ಅತ್ಯಲ್ಪ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದು JDS ಪಕ್ಷದ ಮೇಲೆ ಒಂದಿಷ್ಟಾದ್ರೂ ಪರಿಣಾಮ ಬೀರುತ್ತೆ ಮತ್ತು ನಿರಂತರ ಪ್ರಶ್ನೆಗಳನ್ನ JDS ನಾಯಕರು ಎದುರಿಸಬೇಕಾಗತ್ತೆ. ಕುಮಾರಸ್ವಾಮಿ ಅವರಾಗ್ಲಿ, JDS ನ ಯಾವುದೇ ನಾಯಕರಾಗ್ಲಿ ಅವರು ಎದುರಿಸಬೇಕಾಗುತ್ತೆ ಈ ಪ್ರಶ್ನೆಗಳು ಸದಾ ಅವರ ಎದುರಿಗೆ ಬರ್ತಾನೆ ಇರ್ತವೆ. ಕುಮಾರಸ್ವಾಮಿ ಅವರು ಎಷ್ಟೇ ಅಂತರವನ್ನ ಕಾಯ್ದುಕೊಂಡಿರ್ಬೋದು ಈ ಪ್ರಕರಣದಿಂದ, ಆದ್ರೆ ಒಬ್ಬ JDS ಸಂಸದ ಇಂತಹ ಒಂದು ಶಿಕ್ಷೆಗೆ ಗುರಿಯಾಗಿರೋದು ಅವರಿಗೂ ಸಹ ಒಂದು ರೀತಿಯಲ್ಲಿ ಸೆಟ್ಬೇಕಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ JDS ಪಕ್ಷ ಇಡೀ ಕರ್ನಾಟಕ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹಂತದಲ್ಲಿ, ಒಂದು ಸಂದರ್ಭದಲ್ಲಿ JDS ಪಕ್ಷ ಇಡೀ ರಾಜ್ಯಾದ್ಯಂತ ಒಂದು ಪ್ರಬಲವಾದಂತ ಪಕ್ಷ ಆಗಿತ್ತು. ಆದ್ರೆ ಈಗ ಹಳೆ ಮೈಸೂರು ಭಾಗದಲ್ಲಿ ತನ್ನ ಪ್ರಾಬಲ್ಯವನ್ನ ಉಳಿಸ್ಕೊಂಡಿದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಏನಿದೆ ಹಳೆ ಮೈಸೂರು ಭಾಗದಲ್ಲಿ ರಾಜಕೀಯ ಪಲ್ಲಟಕ್ಕೆ ಕಾರಣ ಆಗುತ್ತಾ, ಮುಂದಿನ ದಿನಗಳಲ್ಲಿ JDS ಯಾವ ರೀತಿ ಇದರಿಂದ ಹೊರಗೆ ಬರುತ್ತೆ ಅನ್ನೋದನ್ನು ಸಹ ನೋಡ್ಬೇಕಾಗಿದೆ. ಯಾಕಂದ್ರೆ ರಾಜಕಾರಣ ನಿಂತ ನೀರಲ್ಲ ಇದು. ಕುಮಾರಸ್ವಾಮಿ ಅವರು ಸಹ ರಾಜಕಾರಣ ಮಾಡ್ಲೇಬೇಕು, ದೇವೇಗೌಡರು ಮಾಡ್ಲೇಬೇಕು, ಬಹುಶಃ ರೇವಣ್ಣ ಈ ಸುಳಿಯಿಂದ ಹೊರಗೆ ಬಂದ್ಮೇಲೆ ಅವರು ರಾಜಕಾರಣವನ್ನ ಮಾಡ್ಲೇಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಸುಳಿಯಿಂದ ಹೇಗೆ ಹೊರಗೆ ಬರುತ್ತೆ, ಯಾವ ರೀತಿ ಫಿನಿಕ್ಸ್ ರೀತಿನಲ್ಲಿ ಎದ್ದು ಬರುತ್ತಾ, ಅಂತಹ ಅವಕಾಶಗಳು JDS ಇದೆಯಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಆದ್ರೆ ಇದು ಒಂದು ರೀತಿನಲ್ಲಿ ಇಡೀ ಗೌಡರ ಕುಟುಂಬ ಏನಿದೆ, ದೇವೇಗೌಡರ ಕುಟುಂಬ ಏನಿದೆ, ತಲೆ ತಗ್ಸೋ ರೀತಿನಲ್ಲಿ ಆಗಿದೆ. ಇದು ಉತ್ತರ ಕೊಡಕ ಆಗದ ರೀತಿನಲ್ಲಿ ಆಗಿದೆ. ಬಹುಶಃ ಅದೇ ಪಶ್ಚಾತ್ತಾಪ
ಪ್ರಜ್ವಲ್ ರೇವಣ್ಣ ಅವರ ಮನಸ್ಸಲ್ಲಿ ಇತ್ತೇನೋ. ನಿನ್ನೆ ಮತ್ತೆ ಇವತ್ತು ನ್ಯಾಯಾಲಯದಲ್ಲಿ ಅವರು ಕಣ್ಣೀರನ್ನ ಹಾಕಿದ್ರು. ಮಾಡೋ ತಪ್ಪುಗಳು ಅವರು ಕಣ್ಣೀರು ಹಾಕುವಂತೆ ಮಾಡ್ತು. ಬಹುಶಃ ತಾನು ಮಾಡಿದ ತಪ್ಪಿನಿಂದ ಇಡೀ ಒಂದು ಏನು ಇಷ್ಟು ವರ್ಷಗಳ ಕಾಲ ದೇವೇಗೌಡರು ಕಟ್ಕೊಂಡು ಬಂದಿರೋ ಒಂದು ಲೆಗಸಿಯನ್ನ ಅದಕ್ಕೆ ನಾನು ಪೆಟ್ಕೊಟ್ಟೆ ಅಂತ ಪಶ್ಚಾತ್ತಾಪವೂ ಇತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಅವ್ರು ಕಣ್ಣೀರು ಹಾಕಿದ್ದಂತೂ ಸತ್ಯ, ಅದು ಕಂಡಿದೆ ಅವ್ರ ಕಣ್ಣೀರು. ಆದ್ರೆ ಕಣ್ಣೀರು, ಕೇವಲ ಕಣ್ಣೀರು ಮಾತ್ರ ಅವರು ಮಾಡಿರೋ ಅಪರಾಧ ಕೃತ್ಯಕ್ಕೆ ಪರಿಹಾರವಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಬ್ಬ ಜವಾಬ್ದಾರಿ ಇದ್ದಂತ ಒಬ್ಬ ವ್ಯಕ್ತಿ, ಅದನ್ನ ವಾದ ಪ್ರತಿವಾದದಲ್ಲೂ ಸಹ ಅದು ಪ್ರಸ್ತಾಪ ಆಗಿದೆ. ಪ್ರಜ್ವಲ್ ರೇವಣ್ಣ ಒಬ್ಬ ಸ್ಟ್ರಾಂಗ್ ಅಂದ್ರೆ ಪ್ರಭಾವಶಾಲಿ ಹುದ್ದೆಯಲ್ಲಿ ಇದ್ದಂತ, ಕೆಲಸದಲ್ಲಿ ಇದ್ದಂತ ಒಬ್ಬ ಜನಪ್ರತಿನಿಧಿಯಾದಂತ ವ್ಯಕ್ತಿ, ಸಂಸದರಾಗಿದ್ದವರು. ಹಾಗಾಗಿ ಅವರು ಈ ಕೃತ್ಯವನ್ನ ಮಾಡ್ಬೇಕಾದ್ರೆ ಅವರು ಆ ರೀತಿಯಾದಂತ ಒಂದು ಬ್ಲಾಕ್ ಮೇಲ್ ಮಾಡೋ ಕಾರಣಕ್ಕಾಗಿನೇ ಅವ್ರು ವಿಡಿಯೋ ಮಾಡಿದ್ರು ಅಂತ ಹೇಳಿ ಅಲ್ಲಿ ವಾದ ಮಂಡನೆ ಆಗಿದೆ. ಪ್ರಜ್ವಲ್ ರೇವಣ್ಣ ಅವ್ರ ಪರವಾಗಿ ವಾದ ಮಾಡ್ಬೇಕಾದ್ರೆ ಇಲ್ಲ ಅವ್ರು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಇದೆಲ್ಲ ಕುತಂತ್ರ ಮಾಡಿದ್ರು ಅಂತೆಲ್ಲ ಏನೇ ಹೇಳ್ಬೋದು. ಆದ್ರೆ ಮಾಡಿರೋ ಕೆಲಸಕ್ಕೆ ಸಾಕ್ಷಿ ಇದೆ, FSL ರಿಪೋರ್ಟ್ ಇದೆ, ವಿಡಿಯೋಗಳಿದಾವೆ. ಮಾಡಿರೋದನ್ನ ಮಾಡಿಲ್ಲ ಅಂತ ಅಲ್ಲೆಗಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಮಾಡಿರೋ ಕೃತ್ಯಕ್ಕೆ ಈಗ ನ್ಯಾಯಾಲಯ ಕೇವಲ ಒಂದು 4-5 ತಿಂಗಳ ವಿಚಾರಣೆಯಲ್ಲಿ ಇದೊಂದು ಪ್ರಕರಣದ ವಿಚಾರಣೆಯನ್ನು ಪೂರ್ಣಗೊಳಿಸಿ ಈಗ ನ್ಯಾಯಾಧೀಶರು ಈ ತೀರ್ಪನ್ನು ಕೊಟ್ಟಿದ್ದಾರೆ. KR ನಗರ ಮೂಲದ ಮನೆಗೆಲಸದ ಮಹಿಳೆ ಮೇಲೆ ಏನು ಅತ್ಯಾಚಾರ ಪ್ರಕರಣ ಆಗಿತ್ತು, ಆ ಪ್ರಕರಣದಲ್ಲಿ ದೋಷಿ ಅಂತ ಶುಕ್ರವಾರ ಸಾಬೀತಾಗಿತ್ತು. ಶನಿವಾರ ಶಿಕ್ಷೆ ಘೋಷಣೆಯಾಗಿದೆ. ಅವರೀಗ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಜೀವನ ಪರ್ಯಂತ ಜೈಲಿನಲ್ಲಿ ಇರಬೇಕು ಅಂತ ಹೇಳಿ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ, ತೀರ್ಪನ್ನು ಕೊಟ್ಟಿದೆ. ಜೊತೆಗೆ 5 ಲಕ್ಷ ರೂಪಾಯಿ ದಂಡವನ್ನು ಸಹ ವಿಧಿಸಿದೆ. ಸರ್ಕಾರದ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕ BN ಜಗದೀಶ್ ಮತ್ತೆ ಅಶೋಕ್ ನಾಯ್ಕ್ ಅವರು ವಾದವನ್ನು ಮಾಡಿದ್ರು. ಅವರ ಪರವಾಗಿ ವಕೀಲರಾದಂತ ನಳಿನಾ ಮಾಯೇಗೌಡ ಅವರು ವಾದವನ್ನ ಮಾಡಿದ್ರು. ಆದ್ರೆ ಇನ್ನೂ 3 ಪ್ರಕರಣಗಳು ವಿಚಾರಣೆಗೆ ಬಾಕಿ ಇದೆ. ಈಗ 1 ಅತ್ಯಾಚಾರ ಪ್ರಕರಣ ಈಗ ತೀರ್ಪು ಬಂತು. ಇನ್ನು 2 ಅತ್ಯಾಚಾರ ಪ್ರಕರಣ ಮತ್ತು 1 ಲೈಂಗಿಕ ದೌರ್ಜನ್ಯ ಪ್ರಕರಣ, ಇನ್ನೂ ಆ ಪ್ರಕರಣದ ತೀರ್ಪು ಬರಬೇಕಾಗಿದೆ. ವಿಚಾರಣೆ ನಡೀತಾ ಇದೆ. ಹಾಗಾಗಿ ಆ ಪ್ರಕರಣದ ತೀರ್ಪು ಏನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗಿದೆ. ಆದ್ರೆ ಈಗ ಒಂದೊಂದು ಪ್ರಕರಣ ಸಾಬೀತಾಗಿದೆ. ಅತ್ಯಾಚಾರ ಆರೋಪವನ್ನ ಹೊತ್ತು ಅಪರಾಧಿ ಅಂತ ಸಾಬೀತಾಗಿ ಈಗ ಜೀವನ ಪರ್ಯಂತ ಜೈಲಿನಲ್ಲಿ ಇರಬೇಕಾದಂತ ಒಂದು ಶಿಕ್ಷೆಗೆ ಗುರಿಯಾಗಿದ್ದಾರೆ. ಆದ್ರೆ ಅವ್ರ ಮುಂದೆ ಆಪ್ಷನ್ಸ್ ಇದಾವೆ. ಅಪೀಲ್ ಹೋಗ್ಬೋದು, ಮುಂದಿನ ಮೇಲ್ಮಟ್ಟದ ನ್ಯಾಯಾಲಯಗಳಿಗೆ ಅಪೀಲ್ ಹೋಗ್ಬೋದು. ಆದ್ರೆ ಈಗ ಪ್ರಾಸಿಕ್ಯೂಷನ್ ಮಂಡಿರ್ತಕ್ಕಂತ ಚಾರ್ಜ್ ಶೀಟ್ ಮತ್ತೆ ಪ್ರಾಸಿಕ್ಯೂಷನ್ ನಲ್ಲಿ ಏನು ಸಾಕ್ಷಿಗಳನ್ನ ಹಾಜರುಪಡಿಸಿದೆ ಅವುಗಳನ್ನ ಅಲ್ಲಗಳಿಲಿಕ್ಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ, ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ. ಈಗ ಸದ್ಯಕ್ಕಂತೂ ಈಗ ನ್ಯಾಯಾಲಯ, ಜನಪ್ರತಿನಿಧಿಗಳ ನ್ಯಾಯಾಲಯ ಈಗ ಅವರಿಗೆ ತೀರ್ಪನ್ನ ವಿಧಿಸಿದೆ. ಜೀವಾವಧಿ ಶಿಕ್ಷೆ ಘೋಷಣೆ ಆಗಿದೆ. ಜೀವನ ಪರ್ಯಂತ ಜೈಲಿನಲ್ಲಿ ಇರಬೇಕಾಗಿದೆ. ಆದ್ರೆ ಅಪೀಲ್ ನಂತರ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗಿದೆ. ಸಂಚಿತಾ. ಹೊನ್ನಳ್ಳಿ ಚಂದ್ರಶೇಖರ್ ಅವರೇ, ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ನ್ಯಾಯಾಲಯ ಆದೇಶಿಸಿದೆ, ಹೌದು. ಆದ್ರೆ ಈ ಆದೇಶವನ್ನ ಪ್ರಶ್ನಿಸಿ ಮೇಲಿನ ನ್ಯಾಯಾಲಯಕ್ಕೆ ಹೋಗುವ ಸಾಧ್ಯತೆಗಳೇನಾದ್ರೂ ಇದೆಯಾ? ಈ ಕುರಿತ ಮಾಹಿತಿ ಏನಿದೆ? ಖಂಡಿತವಾಗ್ಲೂ ಅವ್ರ ಮೇಲ್ಮನವಿ ಹೋಗ್ಬೋದು. ಅವರು ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈಗ ತೀರ್ಪು ಬಂದ್ರೆ ಈ ತೀರ್ಪನ್ನು ಅವರು ಪ್ರಶ್ನೆ ಮಾಡಿ ಅವರು ಹೈಕೋರ್ಟ್ಗೆ ಹೋಗ್ಬೋದು. ಹೈಕೋರ್ಟ್ ನಲ್ಲಿ ಮತ್ತೆ ವಿಚಾರಣೆ ನಡೆಯುತ್ತೆ. ಮೇಲ್ಮನವಿಗೆ ಅವಕಾಶ ಇದ್ದೇ ಇದೆ. ಸುಪ್ರೀಂ ಕೋರ್ಟ್ ವರೆಗೂ ಅವ್ರು ಮೇಲ್ಮನವಿಗೆ ಹೋಗ್ಬೋದು. ಬಹುಶಃ ಹೋಗ್ತಾರೆ. ಪ್ರಜ್ವಲ್ ರೇವಣ್ಣ ಅವ್ರು ಹೋಗ್ಬೋದು. ನಾನು ತಪ್ಪು ಮಾಡಿಲ್ಲ ಅಥವಾ ನನಗೆ ಒಂದು ಸಿಲುಕಿಸಲಾಗಿದೆ, ನಾನು ಜನಪ್ರತಿಯಾಗಿರೋ ಕಾರಣಕ್ಕಾಗಿ ಚುನಾವಣೆ ಸಂದರ್ಭದಲ್ಲಿ ಇಂತಹ ಒಂದು ಕೆಲಸವನ್ನ ಕುತಂತ್ರವನ್ನ ನುರಿತ ಮಾಡಲಾಗಿದೆ ಅಂತ ಏನು ಇಲ್ಲಿ ಸ್ಟ್ಯಾಂಡ್ ತಗೊಂಡಿದ್ರು, ಏನು ವಕೀಲರು ಇಲ್ಲಿ ವಾದವನ್ನ ಮಾಡಿದರೆ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ, ಅದನ್ನ ಇನ್ನೂ ಮುಂದುವರಿಸಿ ಅವರು ಮೇಲ್ಮನವಿಗೆ ಹೋಗುವಂತ ಸಾಧ್ಯತೆ ಖಂಡಿತ ಇದೆ. ಹಾಗಾಗಿ ಆ ಮೇಲ್ಮನವಿ ಹೋದಾಗ ಸರ್ಕಾರದ ಪರವಾಗಿ ಮತ್ತೆ ಸರ್ಕಾರದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಮತ್ತೆ FSL ರಿಪೋರ್ಟ್ಗಳು ಅವನ್ನೆಲ್ಲ ಮುಂದಿಡ್ತಾರೆ. ಈಗ ಇರ್ತಕ್ಕಂಥ ಈಗಾಗಲೇ ಸಾಬೀತಾಗಿರ್ತಕ್ಕಂಥ ಸಾಕ್ಷಿಗಳನ್ನ ಡಿಸ್ಪ್ರೂವ್ ಮಾಡ್ಬೇಕಾಗಿದೆ ಪ್ರಜ್ವಲ್ ರೇವಣ್ಣ ಅವರು. ಆದ್ರೆ ಅದು ಯಾವ ರೀತಿ ಮಾಡ್ತಾರೆ, ಎಷ್ಟು ಸಾಧ್ಯ ಆಗುತ್ತೆ ಅನ್ನೋದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಂತ ವಿಷಯ ಆಗಿದೆ. ಹಾಗಾಗಿ ಮೇಲ್ಮನವಿಗೆ ಅವಕಾಶ ಇದ್ದೇ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನ್ಯಾಯಾಲಯ ತನ್ನ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ. ರಂಜಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.
ಬೆಳವಣಿಗೆ ಶಿವಮೊಗ್ಗದ ವಾರ್ಡ್ ನಂಬರ್ 31 ಮೇಲಿನ ತುಂಗಾನಗರದ ಮುತ್ತು ಮಾರಿಯಮ್ಮ ದೇವಸ್ಥಾನಕ್ಕೆ ಶಾಸಕರಾದ ಎನ್ ಚನ್ನಬಸಪ್ಪ ಅವರು ಭೇಟಿ ನೀಡಿದ್ರು. ಸ್ಥಳೀಯ ನಿವಾಸಿಗಳ ಹಲವು ವರ್ಷಗಳ ಬೇಡಿಕೆಯಾದ ಹಕ್ಕುಪತ್ರದ ಸಮಸ್ಯೆ, ಕುಡಿಯುವ ನೀರಿನ ಕೊರತೆ, ರಸ್ತೆಗಳ ದುರಸ್ತಿ ಹಾಗೂ ಸ್ವಚ್ಛತೆ ಸಂಬಂಧಿತ ಅನೇಕ ಸಮಸ್ಯೆಗಳ ಕುರಿತು ಸ್ಥಳದಲ್ಲಿಯೇ ಪರಿಶೀಲನೆ ನಡೆಸಿ ತಕ್ಷಣವೇ ಕ್ರಮ ಕೈಗೊಳ್ಳಲು ಸಂಬಂಧಿತ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾದ ಸೂಚನೆ ನೀಡಿದರು. ಹಕ್ಕುಪತ್ರದ ವಿಚಾರದಲ್ಲಿ ಕೂಡ ದಾಖಲೆ ಪರಿಶೀಲನೆ ಪ್ರಕ್ರಿಯೆ ವೇಗವಾಗಿಸಿ ನವೆಂಬರ್ ತಿಂಗಳೊಳಗೆ ನ್ಯಾಯಯುತ ಹಕ್ಕುಪತ್ರ ವಿತರಿಸುವ ಕುರಿತು ಚರ್ಚಿಸಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಕಂದಾಯ ಅಧಿಕಾರಿಗಳಾದ ವಿಜಯ್ ಕುಮಾರ್, ಮಾರುತಿ, ಜಲಮಂಡಳಿ ಅಧಿಕಾರಿಗಳು ಹಾಗೂ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಜಗನ್ನಾಥ್, ಸ್ಥಳೀಯ ಭಾಜಪ ಮುಖಂಡರು, ಕಾರ್ಯಕರ್ತರು ಮತ್ತು ನಾಗರಿಕರು ಉಪಸ್ಥಿತರಿದ್ದರು. ಕರೆಕ್ಟ್ ಅದು ತಡೆದಿದೆ. ನೀವು ಬೆನ್ನತ್ಬೇಕು. ನೀನು ಕೇಳಿ, ನೀನು ನಾನು ಹೇಳೋದು, ನೀವಿಬ್ರು ಬೆನ್ನತ್ತೀರಿ. ಅಧಿಕಾರಿಗಳಿದ್ದಾರೆ, ಅವ್ರ ಜೊತೆ ಕುರಿತು ಚರ್ಚೆ ಮಾಡಿ ಏನು ಕೈಯಲ್ಲಿ ತಿಳ್ಕೊಂಡು ತಗೊಂಡ್ಬನ್ನಿ. ಬುಧವಾರ ಬೆಂಗಳೂರು ಇರ್ತೀನಿ, ನೀವು ಬನ್ನಿ, ನಿಮ್ಮ ಜೊತೆ ಚರ್ಚೆ ಮಾಡಿ ಅಧಿಕಾರಿ ಜೊತೆ ದೂರ ಪ್ರಯತ್ನ ಮಾಡ್ತಾರೆ. ಸರಿನಾ? ಹಾಂ, ಇದು ಕಾರ್ಪೊರೇಷನ್ಗೆ ಪರಿಹಾರ ಇರೋದು, ವಸತಿ ಸಚಿವರಿಗೆ ಬರಲ್ಲ. ಇದು ಹೇಳಿಲ್ಲ, ಇದು ಬರೋದು ಯುಡಿಗೆ, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ ಅವ್ರಿಗೆ ಬರುತ್ತೆ, ವಸತಿ ಸಚಿವರಿಗೆ ಬರಲ್ಲ. ಬರಲ್ಲ. ಇದು ಇದಕ್ಕೊಂದು ಗ್ರೂಪ್ ಪರಿಹಾರ ಕೊಟ್ಟಿದ್ದೀವಿ. ಈಗ ಡಿಸಿ ಈಗ ನಿನ್ನಂತ ಕೇಳಪ್ಪ, ಈಗ ಕಿಟ್ಟಪ್ಪ ನಾನು ಹೇಳೋದು, ನೀವು ಬೈಲಿಗೆ ಬೆಂಗಳೂರಿಗೆ ಕಳಿಸಿದ್ದೀನಿ ಅಂತ ಹೇಳ್ತಿದ್ದೀವಿ. ಅದನ್ನು ಇಟ್ಕೊಂಡು ನಮ್ಮ ಹಬ್ಬಗಳು ಸೇರೋದು ಯಾವಾಗ ನಾನು ಬೆಂಗಳೂರಿಗೆ ಹೋಗೋಕ್ಕಿಂತ 11ರಿಂದ ಸೆಷನ್, ನನಗೆ 11ನೇ ತಾರೀಕಿನ ಸೆಷನ್ 22ನೇ ತಾರೀಕು ಇರೋದು. ಅಷ್ಟರೊಳಗಡೆ ಒಂದ್ಸರಿ ನಿಮ್ಮ ಜೊತೆ ಕೂರಿಸ್ತೀನಿ ಬೆಂಗಳೂರು. ನಾನು ಯಾವತ್ತೂ ಹೇಳಿದ್ದೀನಿ, ನಿಮ್ಮ ಕಾಲದಲ್ಲಿ ಸೆಷನ್ 11ರಿಂದ ಶುರು ಆಗಿದೆ. ಇದಕ್ಕೂ ಮುಂದಿನ ಪ್ರಮುಖರು ನೀವು ಬಂದರೆ ಸಾಕು. ಎಲ್ಲರೂ ಬೇಗ ಜನ ಬರಬೇಕು ಅಂತಿಲ್ಲ. ಪ್ರಮುಖರು ನೀವು ಬಂದು ಏನ್ ಮಾಡ್ಬೇಕು. ಅವತ್ತು ಇವರು ಇರ್ತಾರೆ, ಯುಡಿ ಸೆಕ್ರೆಟರಿ, ಅವ್ರ ಜೊತೆಗೂ ಕೂತ್ಕೊಂಡು ಮಾತಾಡಿ ಬಗ್ಗೆ 3 ತಿಂಗಳಲ್ಲಿ ಆಗಕ್ಕೆ ನೀವು ಕಾರಣ ಆಗ್ಬೇಕು. ನೀವು ಬೆಂತಂದ್ರೆ ಆಗತ್ತೆ. ನಾನು ಗೊತ್ತಾಗಿದ್ದು ಯಾವಾಗ ಹೇಳಿದ್ದೀನಿ, ನಾನೇ ಒಂದಿಷ್ಟು ಫಾಲೋ ಅಪ್ ಮಾಡಿದ್ದೀನಿ. ನೀವು ಬಂದ್ರಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಹಕ್ಕುಪತ್ರದ ಒಂದು 2 ಸಲ ಹೇಳಿದ್ರಿ. ನೀವು ಬೆನ್ನ ಶನಿ ಬಂದಂತೆ ಬಂದಿದ್ರಿ. ನನ್ನ ಹತ್ರ ಬರಕ್ಕೆ ನಿಮ್ಗೆ ಸಂಕೋಚ ಏನಾ? ನನ್ನ ಹತ್ರ ಬರಕ್ಕೆ ಅಮ್ಮನ ಹತ್ರ ಹೋಗಕ್ಕೆ ಹೆದರಲ್ಲ. ನಟ ಪ್ರಥಮ್ ಹಲ್ಲೆ ಆರೋಪ ಪ್ರಕರಣ ಕನ್ನಡ ಚಿತ್ರರಂಗದಲ್ಲಿ ಸಖತ್ ಸುದ್ದಿಯಾಗಿತ್ತು. ಘಟನೆ ನಡೆದ ಸ್ಥಳದಲ್ಲಿ ರಕ್ಷಕ್ ಬುಲೆಟ್ ಇದ್ರು ಅನ್ನೋ ಮಾಹಿತಿಯನ್ನು ನಟ ಪ್ರಥಮ್ ಹೇಳಿದ್ರು. ಈ ಪ್ರಕರಣದ ವಿಚಾರಣೆಗೆ ರಕ್ಷಕ್ ಬುಲೆಟ್ ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆಗೆ ಆಗಮಿಸಿದ್ರು. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನಂದು ಬೇರೆಯವರ ಬಗ್ಗೆ ಚೀಪ್ ಆಗಿ ಮಾತಾಡೋ ಕ್ಯಾರೆಕ್ಟರ್ ಅಲ್ಲ, ನಾವಿಲ್ಲಿ ನಟನೆ ಮಾಡೋಕೆ ಬಂದಿದ್ದೇವೆ. ನಟ ಪ್ರಥಮ್ ಹಲ್ಲೆ ಪ್ರಕರಣದಲ್ಲಿ ನನ್ನ ಹೆಸರು ಹೆಚ್ಚಾಗಿ ಕೇಳಿ ಬರ್ತಿತ್ತು. ಇವತ್ತು ಪೊಲೀಸರಿಗೆ ಅದರ ಬಗ್ಗೆ ಮಾಹಿತಿ ನೀಡಿದ್ದೇನೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಸದ್ಯ ಈ ಪ್ರಕರಣದಲ್ಲಿ ಚಿತ್ರರಂಗದಲ್ಲಿ ಸಖತ್ ಸುದ್ದಿಯಾಗಿದ್ದು, ಮತ್ಯಾವ ಹಂತ ತಲುಪಲಿದೆ ಕಾದು ನೋಡಬೇಕಾಗಿದೆ. ಅದೇ ಅಣ್ಣ, ಒಂದು ಫಸ್ಟ್ ಡೇ ಏನು ಕಾಂಟ್ರವರ್ಸಿ ಆಗಿತ್ತು, ನೆಕ್ಸ್ಟ್ ಡೇ ಬಂದು ನಂದೇನು ಕ್ಲಾರಿಟಿ ಅದು ನಾನು ಕೊಟ್ಟಿದ್ದೀನಿ. ಪದೇ ಪದೇ ಬಂದು ಮೀಡಿಯಾ ಮುಂದೆ ನಿಂತ್ಕೊಂಡು ಅದನ್ನು ಕೆಡಿಸ್ಕೊಂಡು ಬೇರೆ ರೀತಿ ಮಾತಾಡಿ ಬೇರೆಯವ್ರ ಬಗ್ಗೆ ಚೀಪಾಗಿ ಮಾತಾಡಿ ಅದೆಲ್ಲ ನನ್ನ ಒಂದು ಕ್ಯಾರೆಕ್ಟರ್ ಅಲ್ವೇ ಅಲ್ಲ. ಇಲ್ಲಿ ನನ್ನ ವಿಚಾರ ಏನಿದೆ, ನಾನು ಮಾಡಿಸಿದ್ದೀನಿ, ನಾನು ಕರೆಸಿದೆ ಜಾಗಕ್ಕೆ, ನಾನೇ ಓಡ್ಸೋಕ್ಕೆ ಪ್ರಯತ್ನ ಬಿಟ್ಟಿದ್ದು, ಮತ್ತೊಂದು ಎಲ್ಲ ಆ ಜಾಗಕ್ಕೆ ಹೋದಾಗ ಇಬ್ಬರೇ ನಂಗೆ ಪರಿಚಯ ಇದ್ದಿದ್ದು. ಅದೇನಿದೆ ಪ್ರತಿಯೊಂದು ಸ್ಟೇಟ್ಮೆಂಟ್ಸು ನಾನು ಸ್ಟೇಷನ್ಗೆ ಬಂದಿದ್ದೀನಿ. ಅಂದರೆ ಒಂದು ನೋಟಿಸ್ ಕೊಟ್ಟಿದ್ದರು, ಕರೆದ್ರು, ಅದಕ್ಕೆ ನಾನು ರೆಸ್ಪೆಕ್ಟ್ ಮಾಡಿ ಇಲ್ಲಿ ಬಂದು ನಾನು ಅದನ್ನು ಮಾತಾಡಿದ್ದೀನಿ. ನಾನು ಈಗ ಬೇಕ್ರಿ ರಘುವರು ನಿನ್ನೆ ಒಂದು ಹೇಳಿಕೆ ನೀಡಿದ್ದಾರೆ, ನಾನು ಆ ಸ್ಪಾಟಲ್ಲೇ ಇರಲಿಲ್ಲ ಅಂತ. ನೀವು ಘಟನೆ ನಡೆದ ಸ್ಥಳದಲ್ಲಿ ಅದೇ ಅಣ್ಣ, ಏನೇ ಆಗಿದ್ರು ಇವಾಗ ಯಾಕಂದರೆ ಇವಾಗ ಇದಕ್ಕಿಂತ ಮುಂಚೆ ಬಿಫೋರ್ ನೋಟಿಸ್ ಬರೋಕ್ಕಿಂತ ಮುಂಚೆ ನಾವೇನೇ ಮಾತಾಡಿದ್ರು ಅದಕ್ಕೆ ನಮಗೆ ಸಂಬಂಧ ಇರ್ತಾಯಿಲ್ಲ. ಇವತ್ತು ಪೊಲೀಸರು ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತಿರೋದಕ್ಕೋಸ್ಕರ ಸ್ಟೇಷನ್ ಮುಂದೆ ಬಂದು ನಿಂತ್ಕೊಂಡು ಪ್ರತಿಯೊಂದು ನಾವು ಹೇಳಿದೆ. ನಾನಾಗಲಿ, ಪ್ರಮೋದಣ್ಣ, ಮಹೇಶ್ ಅಣ್ಣ, ಪ್ರತಿಯೊಬ್ಬರು ಹೇಳಿದ್ದಾರೆ. ಅದಕ್ಕೋಸ್ಕರ ಸಾಬ್ರಿ ನೋಡ್ಕೊಂತ ಈಗ ವಿಚಾರಣೆಗೆಲ್ಲ ಸಹಕರಿಸ್ತಾ ಇದ್ದೀರಾ? ಖಂಡಿತ ತಪ್ಪು ಮಾಡಿದ್ರಣ್ಣ, ತಲೆ ತಗ್ಗಿಸ್ತೀವಿ, ಖಂಡಿತ ಅಲ್ವಾ. ಅದಕ್ಕೋಸ್ಕರ ಕರೆದಿದ್ದಾರೆ, ರೆಸ್ಪೆಕ್ಟ್ ಕೊಟ್ಟು ಬಂದಿದ್ದೀವಿ. ಅವತ್ತು ಆ್ಯಕ್ಚುಲಿ ಅಲ್ಲಿ ಏನಾಯಿತು ಸರ್ ಘಟನೆ? ನೀವು ಅಲ್ಲಿ ಸ್ಪಾಟಲ್ಲಿ ಅಣ್ಣ, ಇದೆ ಪ್ರತಿ ಸರಿ ನೀವೆಲ್ರಿಗೂ ಹೋಗಿ ಮೈಕ್ ಹಿಡಿದಾಗ ಅದನ್ನೇ ಹೇಳೋದು, ಅದೇ ರಿಪೀಟೆಡ್ ಕ್ವೆಶ್ಚನ್ಸು, ತಿರ್ಗಿ ಅದೇ ಮಾತುಗಳು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಅದನ್ನ ಬಗ್ಗೆ ಎಷ್ಟೇ ಮಾತಾಡಿದ್ರು
ಡಿಸ್ಟರ್ಬ್ ಆಗ್ತಾನೆ ಇರ್ತೀವಿ. ನಮ್ಮ ಒಂದು ಏನಂತಾರೆ ನಮ್ಮ ಯೋಚನೆಗಳೇ ಸಾವಿರ ಇರುತ್ತೆ. ಸೊ ಅದನ್ನೇ ನೀವು ಕೇಳಿದಾಗ ತಿರ್ಗಿ ಅದೇ ರಿಪೀಟ್ ಆಗುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ ಅಣ್ಣ, ಒಂದು ನಿಮಿಷ ಇರಿ. ನಿಮ್ಮೆಲ್ಲರಿಗೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಎಲ್ಲ ಮೀಡಿಯಾಗೂ ರೆಸ್ಪೆಕ್ಟ್ ಮಾಡಿ. ಯಾಕಂದರೆ ನಿಮ್ಮಿಂದನೇ ಇವತ್ತು ನಾನು ಇಲ್ಲಿ ಗಂಟ ಬಂದಿರೋದು, ಜನರ ಪ್ರೀತಿಗೋಸ್ಕರ ನಾನು ಇಲ್ಲಿ ಗಂಟ ಬಂದಿರೋದು. ಅದಕ್ಕೆ ನಾನು ನಿಮ್ಗೆ ಯಾವತ್ತಿಗೂ ರೆಸ್ಪೆಕ್ಟ್ ಮಾಡ್ತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಫಸ್ಟ್ ಡೇನೇ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಏನಾಗಿದೆ ಏನು ಮತ್ತೊಂದೆಲ್ಲ ಅಂದ್ಬಿಟ್ಟು. ಅದಕ್ಕೋಸ್ಕರ ತಿರ್ಗಿ ಅದನ್ನು ರಿಪೀಟ್ ಮಾಡಿದ್ರೆ ತಿರ್ಗಿ ಅದನ್ನೇ ಕೆದಕ್ತಾ ಇರುತ್ತೆ ಅಷ್ಟು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಹೇಳಿಕೆ ಕೊಟ್ಟಿದ್ರು, ಯಾರನ್ನ ಇನ್ವೈಟ್ ಮಾಡಿರಲಿಲ್ಲ ಅಲ್ಲಿಗೆ, ಆದರೂ ಬಂದಿದ್ರು ಅಂತ ಒಂದು ಮಾತು ಹೇಳಿದ್ರು. ಹಾಂ ಅಣ್ಣ, ಅದ್ರ ಬಗ್ಗೆ ಏನು ಹೇಳ್ತಾರೆ ನೀವು? ಎಲ್ಲಿ ಮಹೇಶ್ ಅಣ್ಣ? ಮಹೇಶ್ ಅಣ್ಣ ತೊಗೊಂತೀವಿ, ನಿಮ್ಗೆ ಕರೆದಿದ್ದೀವಿ. ಒಂದು ನಿಮಿಷ ಅಣ್ಣ, ಅದು ಪ್ರೂಫಿಗೆ ಇಲ್ಲೇ ಕೊಟ್ಬಿಡೋಣ, ಎದುರುಗಡೆನೇ ಕೊಡಬೇಕಲ್ಲ, ಅದಕ್ಕೋಸ್ಕರ. ಯಾಕಂದರೆ ನಾವಿಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಬಂದಿರೋದು ಅಣ್ಣ. ನಾನು ಒಬ್ಬ ಕಲಾವಿದ ಮನೆಯಿಂದ ಬಂದಿರೋದು. ನಮ್ಮ ತಂದೆ ದೊಡ್ಡ ಕಲಾವಿದರು. ನಾವಿಲ್ಲಿ ಧಮಕಿ ಹಾಕೋಕ್ಕೆ, ರೌಡಿಸಮ್ ಮಾಡೋಕ್ಕೆ, ಇನ್ನೊಬ್ರು ಸುಪಾರಿ ಕೊಡೋಕ್ಕೆ ಬಂದಿಲ್ಲ ಇಲ್ಲಿ. ಯಾಕಂದರೆ ಅವತ್ತಿಂದ ಇವತ್ತವರೆಗೂ ರಕ್ಷಕಲ್ಲಿ ಈ ಒಂದು ಇದು ಬಂದೇ ಇರಲಿಲ್ಲ, ಒಂದು ಬ್ಲ್ಯಾಕ್ ಮಾರ್ಕು. ಇವತ್ತು ರಕ್ಷಕ್ಕೆ ಕರೆಸಿದ್ದು, ರಕ್ಷಕ್ಕೆ ಓಡ್ಸೋಕ್ಕೆ ಟ್ರೈ ಮಾಡಿದ್ದೆಲ್ಲ ಬರ್ತಿದೆಯಲ್ಲ, ಅದಕ್ಕೋಸ್ಕರ. ಒಂದು ನಿಮಿಷ ಮಹೇಶ್ ಅಣ್ಣ ಬನ್ನಿ. ಬೇಕರಿ ಇರೋದು ಪಾಠಲ್ಲಿ ಇರಲ್ಲ ಅಂತ ನೀವು ಹೇಳಿದ್ರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಬನ್ನಿ. ಮಹೇಶ್ ಅಣ್ಣ ಬಂದ್ಬಿಟ್ಟು ಇವರೇನೆ. ನೀವು ಹೇಳಿದ್ರಂತೆ ನಾವು ಯಾರನ್ನೂ ಕರೆದೇ ಇಲ್ಲ, ನಾವು ಯಾರನ್ನೂ ಮಾತಾಡಿಸಲಿ, ಅಂದರೆ ಜಾಗಕ್ಕೆ ನಾವು ಯಾರೂ ಇನ್ವೈಟ್ ಮಾಡಿಲ್ಲ ಅಂತ. ಕರೆದಿದ್ದೆ ಇವರು ನಮ್ಮನ್ನ. ಅದಕ್ಕೋಸ್ಕರ ನಾವು ಹೋಗಿದ್ದು. ಪ್ರತಿ ವರ್ಷವೂ ನಾವು ಆ ಜಾಗಕ್ಕೆ ಹೋಗ್ತೀವಿ. ನಾನು ಪ್ರಮೋದಣ್ಣ ಇಬ್ಬರು ಪ್ರತಿ ವರ್ಷವೂ ಹೋಗ್ತೀವಿ. ಹೋದ ವರ್ಷವೂ ಹೋಗಿದ್ವಿ, ಹೋದ ವರ್ಷವೂ, ಈ ವರ್ಷವೂ ಅದೇ ರೀತಿ ಹೋಗಿದ್ವಿ. ಅಲ್ಲಿ ಪ್ರಥಮಣ್ಣ ಆಗಿರ್ಬೋದು, ಯಶಸ್ವಿನಿ ಅಕ್ಕ ಆಗಿರ್ಬೋದು, ದಾಸಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ಬಂದಿದ್ದರು. ಅದು ಬಿಟ್ಟು ಯಾರು ಎಕ್ಸ್ಟ್ರಾ ಬಂದಿದ್ರು ಮತ್ತೊಬ್ಬರು, ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ ನಮಗೆ ಗೊತ್ತಿದ್ದಿದ್ದೆ ಅಲ್ಲಿ 3 ಜನ, ಪ್ರಥಮಣ್ಣ, ಯಶಸ್ವಿನಿ ಅಕ್ಕ, ದಾಸಣ್ಣ ಅಷ್ಟೇ. ನಾವು ಮಾತಾಡ್ಸಿದ್ವಿ, ಆಚೆ ಬಂದ್ವಿ ಊಟಕ್ಕೆ ಮುಗಿಸ್ಕೊಂಡು ಅಷ್ಟೇ. ಥ್ಯಾಂಕ್ ಯು. ಏನಾಯ್ತು ಸರ್, ಎದಕ್ಕಾಗಿ ಈ ಥರ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಸರ್ ಅದೇ ಅಣ್ಣ, ಒಂದು ಫಸ್ಟ್ ಡೇ ಏನು ಕಾಂಟ್ರವರ್ಸಿ ಆಗಿತ್ತು, ನೆಕ್ಸ್ಟ್ ಡೇ ಬಂದು ನಂದೇನು ಕ್ಲಾರಿಟಿ ನಾನು ಕೊಟ್ಟಿದ್ದೀನಿ. ಪದೇ ಬಂದು ಮೀಡಿಯಾ ಮುಂದೆ ನಿಂತ್ಕೊಂಡು ಅದನ್ನು. ಆಕಸ್ಮಿಕವಾಗಿ ಬೆಂಕಿಯಿಂದ ಮೀನುಗಾರಿಕೆ ಬೋಟ್ ಹೊತ್ತಿ ಉರಿದಿದೆ. ಲಕ್ಷ್ಮಿ ಎಂಬ ಹೆಸರಿನ ಬೋಟ್ ಮೀನುಗಾರಿಕೆಗೆ ಹೋಗಿದ್ದ ವೇಳೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬೈತ್ಕೋಲ್ ಬಳಿ ಬೆಂಕಿ ಕಾಣಿಸಿಕೊಂಡಿದೆ. ಬೋಟ್ನಲ್ಲಿ ಬೆಂಕಿ ಕಾಣಿಸುತ್ತಿದ್ದಂತೆ ಮೀನುಗಾರರು ಕೂಡಲೇ ಸಿಲಿಂಡರ್ ಅನ್ನು ಸಮುದ್ರಕ್ಕೆ ಎಸೆದಿದ್ದಾರೆ. ಸಿಲಿಂಡರ್ ಸ್ಫೋಟಗೊಂಡಿದ್ದರೆ ಭಾರೀ ಅನಾಹುತ ಆಗುವ ಸಾಧ್ಯತೆ ಇತ್ತು. ಇದೀಗ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಗ್ಯಾಸ್ ಈ ಹಿಂದೆ ಸರ್ಕಾರದ ನಡೆ ಖಂಡಿಸಿದ ಕೆಎಸ್ಆರ್ಟಿಸಿ ಬಸ್ ನೌಕರರು ಮತ್ತೆ ಇದೀಗ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಸರ್ಕಾರದ ಜೊತೆ 2 ಬಾರಿ ಸಭೆ ನಡೆಸಿದ್ರೂ ನೌಕರರ ಬೇಡಿಕೆ ಈಡೇರದ ಕಾರಣ ಸಾರಿಗೆ ನೌಕರರು ಆಗಸ್ಟ್ 5ರಂದು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ಮುಂದಾಗಿದ್ದಾರೆ. ವೇತನ ಪರಿಷ್ಕರಣೆ ಸೇರಿದಂತೆ ಇತರ ಮೂಲಭೂತ ಸೌಕರ್ಯವನ್ನ ಈಡೇರಿಸುವಂತೆ ನೌಕರರು ಸರ್ಕಾರಕ್ಕೆ ಮನವಿ ಮಾಡಿದ್ರು. ಇದು ಸಾಧ್ಯವಾಗದಿದ್ದಾಗ ಪ್ರತಿಭಟನೆಗೆ ಮುಂದಾಗಿದ್ರು. ಆದರೆ ರಾಜ್ಯ ಸರ್ಕಾರ ಎಸ್ಮಾ ಕಾಯ್ದೆಯನ್ನ ಜಾರಿ ಮಾಡಿತ್ತು. ಆದ್ರೀಗ ನೌಕರರು ಈ ಎಸ್ಮಾ ಕಾಯ್ದೆಯನ್ನ ವಾಪಸ್ ಪಡೆಯುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಮತ್ತು ಬೇಡಿಕೆ ಈಡೇರಿಸುವಂತೆ ಆಗ್ರಹ ಮಾಡಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಾರಿಗೆ ನೌಕರರ ಸಂಘದ ಪ್ರಮುಖರಾದ ಎಂ ಮಹದೇವ ಮಾಹಿತಿ ನೀಡಿದರು. ನಾವೇನು ಹೇಳಿದ್ವಿ ಅದರಲ್ಲಿ ನೋಟಿಸಲ್ಲಿ 31/12/2024 ಒಳಗಡೆ ಕರೆದು ಮಾತಾಡಲಿಲ್ಲ ಅಂದರೆ ನಾವು ರಾಜ್ಯಾದ್ಯಂತ ಮುಷ್ಕರ ಮಾಡ್ತೀವಿ ಅಂತೇಳಿ ಕರೆ ಕೊಟ್ಟಿದ್ವಿ. ಅವ್ರೇನು ಮಾಡಿದ್ರು ಎಲ್ಲ ಕರೆದು ಮಾತಾಡೋಳಗೆ 29/12/2024 ನಮಗೆ MD ಒಂದು ಆದೇಶ ಬಂದು, ಇಲ್ಲ ಮುಖ್ಯಮಂತ್ರಿಗಳು ನಿಮ್ಮನ್ನು ಕರೆದು 15 ದಿನದಲ್ಲಿ ಕರೆದು ಮಾತಾಡ್ತೀವಿ ಅಂತೇಳಿ ಒಂದು ವಿಷಯ ತಿಳಿಸಿದ್ರು. ಹಾಗಾಗಿ ಲಿಖಿತ ಆದೇಶ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಅಂದಿನ ಅನ್ಬು ಕುಮಾರ್ ಸರ್ ಕೊಟ್ಟ ಹಿನ್ನೆಲೆಯಲ್ಲಿ ನಾವು ಮುಷ್ಕರನ ಕೈ ಬಿಟ್ವಿ. ಜನವರಿ 2025 3 ತಿಂಗಳಾದರೂ ಕರೀಲಿಲ್ಲ. ಏಪ್ರಿಲ್ 15ಕ್ಕೆ CM ಅಧ್ಯಕ್ಷತೆಯಲ್ಲಿ 2022 ಒಂದು ಸಭೆ ಕರೆದ್ರು. ಅಲ್ಲಿ ಸಾರಿಗೆ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು, 4 MDಗಳು,
ನಿಗಮಗಳ FDಗಳ ಮತ್ತು ಜಂಟಿ ಸಮಿತಿ ಚರ್ಚೆ ಆಗಿ ಸುಮಾರು 1.5 ಗಂಟೆಗಳಾಗ ಚರ್ಚೆ ಆಯಿತು. ಏನಾಯ್ತಲ್ಲಿ ಎಲ್ಲ ವಿಷಯಗಳನ್ನು ಮನದಟ್ಟು ಮಾಡಿದ್ವಿ. 1/1/2020ರಿಂದ ಕಾರ್ಮಿಕರಿಗೆ ಇಂದಿನ ಬಾಕಿ ಅಂದರೆ ಬೊಮ್ಮಾಯಿ ಸರ್ಕಾರದಲ್ಲಿ ಬರಬೇಕಂತ ಬಾಕಿ 38 ದಿನ ಅರಿಯರ್ಸು 1/1/2024ರಿಂದ ವೇತನ ಪರಿಷ್ಕರಣೆ ಇತರೆ ಬೇಡಿಕೆಗಳನ್ನು ಮಾಡಿಕೊಡ್ತೀವಿ ಅಂತೇಳಿ ಸರ್ಕಾರ ಮುಂದಿನ ಒಂದು ವಾರದಲ್ಲಿ ಕರೆದು ಮೀಟಿಂಗ್ ಮಾಡ್ತೀವಿ ಅಂತ CM ಸಾಹೇಬ್ರೆ ನೇರವಾಗಿ ಹೇಳಿದ್ರು. ಆದರೆ ಮತ್ತೆ ಒಂದು ವಾರದಲ್ಲೇ 4/7 ಇದೇ ಕಳೆದ ಜುಲೈನಲ್ಲಿ 25 ಸಭೆ ಕರೆದಾಗ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಯಾವುದೇ ರೀತಿ ಅರಿಯರ್ಸ್ ಕೊಡೋಕ್ಕಾಗಲ್ಲ, ಯಾವುದೇ ರೀತಿ ಹೊಸ ವೇತನ ಮಾಡೋಕ್ಕಾಗಲ್ಲ, ನಿಮ್ದೇನಿದ್ರು 2027ಕ್ಕೆ ಏನು ಸಾರಿಗೆ ಸಂಸ್ಥೆಯಲ್ಲಿ ನಿರಂತರವಾಗಿ ಕೈಗಾರಿಕಾ ಒಪ್ಪಂದ 4 ವರ್ಷಗಳ ಇದೆ ಅದಕ್ಕೆ ತಿಲಾಂಜಲಿ ಹೇಳಿದ್ರು. ಕಂಪ್ಲೀಟ್ ಉಲ್ಟಾ ಹೊಡೆದ್ರು. ಇವರು ಹಿಂದೆ ಇದ್ದರು BJP ಸರ್ಕಾರ ಇದ್ದಾಗ ಹೇಳಿದ್ರು, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿ ಹೇಳಿದ್ರು, ಯಡಿಯೂರಪ್ಪ ಅವರೇ ಸಾರಿಗೆ ನೌಕರರಿಗೆ KSRTC ನೌಕರಿಗೆ ಯಾಕೆ ಅಸ್ಮಾಕ್ ಎದುರಿಸ್ತೀರಾ, ಯಾಕೆ ಇದು ಮಾಡ್ತಾಯಿದ್ದೀರಾ, ಅವ್ರು ಕರೆದು ಮಾತಾಡಿ. ಯಡಿಯೂರಪ್ಪ ಅವರೇ ಅಧಿಕಾರ ಶಾಶ್ವತ ಅಲ್ಲ, ಸಾರಿಗೆ ನೌಕರ ಬೇಡಿಕೆ ಈಡೇರಿಸಿ ಅಂತ ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ರು. ಇವತ್ತು ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ, ನಮ್ಮ ನೌಕರರ ಬಗ್ಗೆ ಸಮಸ್ಯೆ ಕರೆದು ಹೇಳ್ತಾ ಇಲ್ಲ. ಇದ್ರ ಜೊತೆಗೆ 30ನೇ ತಾರೀಕು ನಾವು ನಮ್ಮ ಬೇಡಿಕೆಗಳನ್ನು ಒತ್ತಾಯಿಸಿ ರಾಜ್ಯಾದ್ಯಂತ ಸಾರಿಗೆ ಕಾರ್ಮಿಕರು ಕಾರ್ಯಕರ್ತರು ಸೇರಿ ಸುಮಾರು 4,000 ಜನ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ದಾಳಿ ಮಾಡಿದ್ವಿ. ಮುಖ್ಯ ಉದ್ದೇಶ ಸರ್ಕಾರ ಕರೆದು ಮಾತಾಡಲಿ, ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ದಾಳಿ ಮಾಡಿದ್ವಿ. ಇದು 2ನೇದು. ಇವತ್ತು 5/8/2020ರಿಂದ ಅನಿರ್ದಿಷ್ಟ ಮುಷ್ಕರ ಕರೆ ಕೊಟ್ಟಿದ್ವಿ. ಯಾಕೆಂದರೆ ಹಲವಾರು ವಿಚಾರಗಳನ್ನು ಸಾರ್ವಜನಿಕ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಇಲ್ಲಲ್ಲದೆ ನಿಮಗೆ ಗೊತ್ತಿದೆ, ಕರ್ನಾಟಕ ಸರ್ಕಾರ ಬಂದಮೇಲೆ 5 ಗ್ಯಾರಂಟಿಗಳನ್ನು ಮಾಡಿದ್ರು. 5 ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆ. ಸುಮಾರು 2 ವರ್ಷಗಳಿಂದ 15,000 ಜನ ವರ್ಕರ್ಸು ಕೊರತೆ ಇದ್ದರೂ ಕೂಡ ಸಾರಿಗೆ ಸಂಸ್ಥೆಯಲ್ಲಿ ಕೋವಿಡ್ ಟೈಮಲ್ಲಿ ಹೊಸ ಬಸ್ಗಳು ಬರಲೇ ಇಲ್ಲ. ಸುಮಾರು 12 ಲಕ್ಷಕ್ಕೆ ಸ್ಟಾಪ್ ಮಾಡ್ತಕ್ಕಂಥ ಬಸ್ಗಳನ್ನು 18-15 ಲಕ್ಷ ಆದರೂ ಕೂಡ ಇವತ್ತು ನಾವು ಓಡಿಸಿ ಸಾರ್ವಜನಿಕರಂತ ಹೊಡ್ತಾ ಡ್ರೈವರ್ ಕಂಡಕ್ಕೆ ಎಷ್ಟೋ ಜನ ಹೊಡ್ತಾ ಇದ್ದಾರೆ. ಇವತ್ತು ಸಾರಿಗೆ ಸಂಸ್ಥೆಯಲ್ಲಿ ಶಕ್ತಿ ಯೋಜನೆ 500 ಜನ ಉಚಿತ ಓಡಿಸೋಕ್ಕೆ ಕಾರಣ ಸಾರಿಗೆ ನೌಕರು. ಇಡೀ ರಾಷ್ಟ್ರದಲ್ಲೇ ಹೆಸರು ತಂದಿದ್ದಾರೆ. ಮೈಸೂರಲ್ಲಿ ಹೇಳ್ತಾರೆ ಸಾಧನ ಸಮಾವೇಶ ಮಾಡಿದ್ರು 2 ವರ್ಷದ್ದು. ಆದರೆ ಇವತ್ತು 500 ಜನ ಕರ್ಕೊಂಡು ಓಡಲಿಕ್ಕೆ ಯಾರ ಶ್ರಮದಿಂದ ಆಯಿತು? 1,15,000 ಸಾರಿಗೆ ನೌಕರು ಕಾರಣ ಅಲ್ವಾ? ಇದ್ರ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೆ. ಕಾರ್ಮಿಕರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಇವರು ಸಮಾಜವಾದಿ ಅಂತ ಹೇಳ್ತಾರೆ, ಕಾರ್ಮಿಕರ ಪರವಾಗಿ ಅಂತ ಹೇಳ್ತಾರೆ, ರೈತರ ಪರವಾಗಿ ಅಂತ ಹೇಳ್ತಾರೆ, ಸಾಮಾನ್ಯ ಜನರ ಪರವಾಗಿ ಅಂತ ಹೇಳ್ತಾರೆ. ಇವತ್ತು ದುಡಿತಕ್ಕಂಥ ಕಾರ್ಮಿಕ ವರ್ಗಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರಿಗೆ ಮುಂದಿನ ದಿನಗಳಲ್ಲೇ ನಾವು ಏನು 5/8/2020 ಅನಿವಾರ್ಯ ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ. ಮೊನ್ನೆನೂ ಕೂಡ 30/7/2025 ನಡೆದಂಥ ಒಂದು ಸಾಮೂಹಿಕ ಉಪ ಸತ್ಯಾಗ್ರಹದಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಕರೆದು ಮಾತಾಡಿ ಸಾಹೇಬ್ರಂತ. ಯಾವುದೇ ಕಾರಣಕ್ಕೂ ಕರೆದು ಮಾತಾಡಲಿಲ್ಲ ಅಂದರೆ ನಾವು ಹೋರಾಟ ಅನಿವಾರ್ಯ ಮಾಡಲೇಬೇಕಾಗುತ್ತೆ. ಇದಕ್ಕೆ ಸಾರ್ವಜನಿಕರನ್ನು ಕೂಡ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈ ನೌಕರರು ದುಡಿತಾ ಇದ್ದಾರೆ, ಸಾರ್ವಜನಿಕರ ಸೇವೆ ಮಾಡ್ತಾ ಇದ್ದಾರೆ, ಅಲ್ಲಿಂದ ಇಲ್ಲಿ ಕರ್ಕೊಂಡು ಹೋಗ್ತಾರೆ, ಹಗಲು ರಾತ್ರಿ ಏನಾದರೂ ಓಡಾಡ್ತಾ ಇದ್ದಾರೆ. ಹಳೆ ಬಸ್ಗಳು ಇಟ್ಕೊಂಡು ಕಷ್ಟಗಳನ್ನ ಎಷ್ಟೇ ಕಷ್ಟ ಆದರೂ ಈ ಶಕ್ತಿ ಯೋಜನೆ ಜಾರಿ ಮಾಡ್ಯಾರೆ. ಹಾಗಾಗಿ ಅವ್ರು ಕರೆದು ಮಾತಾಡಬೇಕು ಅಂತ ಏನು ಅಧಿಕಾರಿಗಳ ಮಾತು ಕೇಳ್ಕೊಂಡು ಸಿದ್ದರಾಮಯ್ಯ ಅವರು ಕೈಬಿಟ್ಟು ನೇರವಾಗಿ ನಮ್ಮ ಸಂಘಟನೆ ಚರ್ಚೆ ಮಾಡಿ ಏನು ಸರ್ಕಾರ ಆದೇಶನ ಮಿಸ್ಗೈಡ್ ಮಾಡ್ಯಾರ ಅಧಿಕಾರಿಗಳು. 17/3/2023 ಆದೇಶ ಅದು ಜಾರಿಯಾಗಿರೋದು. ಬಟ್ ಅದು ಎಫೆಕ್ಟ್ ಬಂದು 1/1/2020. ಇದ್ರ ಬಗ್ಗೆ ಅದು ಸ್ಪಷ್ಟವಾಗಿದೆ. ಒನ್ ಮ್ಯಾನ್ ಕಮಿಟಿ ವರದಿ ಕೊಟ್ಟಿದೆ, ಕ್ಯಾಬಿನೆಟಲ್ಲಿ ಅಪ್ರೂವಲ್ ಕೊಡೋಕ್ಕೆ ಫೈಲ್ ಇದೆ. ಇದೆಲ್ಲ ಬಿಟ್ಟು ಕಾರ್ಮಿಕರಿಗೆ ವಂಚನೆ ಕೊಟ್ಟಿದೆ. ಇವತ್ತು ನಮ್ಮನ ಮೇಲೆ ಎತ್ಕಟ್ಟೆ ನಮ್ಮ ಕಾರ್ಮಿಕರ ಹಕ್ಕುಗಳನ್ನು ಮೊಟಕುಗೊಳಿಸಿ ಬರಬೇಕಾದ ಸವಲತ್ತುಗಳನ್ನು ವಂಚನೆ ಮಾಡ್ತಾ ಇದೆ. ಹಾಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವತ್ತು ಎಷ್ಟೆಲ್ಲ ಸಾರಿಗೆ ನೌಕರು ಭಾಳ ಕಷ್ಟದಲ್ಲಿದ್ದಾರೆ, ಜೀವನ ನಡೆಸೋಕ್ಕೆ ಭಾಳ ಕಷ್ಟ ಇದೆ. ಬೆಲೆ ಏರಿಕೆ ಹುಡುಗ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಕೊಟ್ಟ ಮೇಲೆ ಬೇರೆ ಬೇರೆ ಎಣ್ಣೆ, ಪೆಟ್ರೋಲು, ಡೀಸೆಲ್ ಮತ್ತೊಂದು ಮತ್ತು ಬೇರೆ ಬೇರೆ ರೀತಿ ಹಲವಾರು ರೀತಿಯಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಜೀವನ ಮಟ್ಟ ಭಾಳ ಕಷ್ಟ ಆಗಿದೆ. ಮನೆ ಬಾಡಿಗೆ, ವಿದ್ಯಾಭ್ಯಾಸ ಅವೆಲ್ಲ ಕಷ್ಟ ಆಗಿದೆ. ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸಾರಿಗೆ ನೌಕರರ 1,15,000 ನೌಕರರ ಏನು ನಮಗೆ ಗ್ಯಾರಂಟಿಗಳಲ್ಲಿ ಅತಿ ಹೆಚ್ಚಿನ ಹೆಸರು ಬರೋಕ್ಕೆ ಕಾರಣ ಸಾರಿಗೆ ನೌಕರು ಅಂತ ಹೇಳ್ಕೊಂಡು ಕರೆದು ಮಾತಾಡಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮಾತಾಡಿದ್ರೆ ಅಂದರೆ 4/8/2022 ಕರೆದು ಮಾತಾಡಿದರೆ 5ನೇ ತಾರೀಕಿಂದ ರಾಜ್ಯದಿಂದ ಒಂದು ಬಸ್ ಕೂಡ ಹೊರಗಡೆ ಬರಲ್ಲ, ಸಾರಿಗೆ ನೌಕರರು ಡ್ಯೂಟಿಗೆ ಬರಲ್ಲ. ರೈಲೊಂದು ಹಳಿ ತಪ್ಪಿ ಬೇರೆಡೆ ಸಾಗಿದೆ. ಹಾಗಾದ್ರೆ ಪ್ರಯಾಣಿಕರ ಸ್ಥಿತಿಗತಿ ಏನಾಯ್ತು ನೋಡೋಣ ಪುಟ್ಟ ವಿರಾಮದ ನಂತರ. ನಿಮ್ಮ
ನಿಮ್ಮೂರಿನಲ್ಲಿ ಸಮಸ್ಯೆಗಳು ಇವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸ್ಆಪ್ ವರದಿಗಾರ. ವಿಶ್ವವಿಖ್ಯಾತ ಜೋಗ ಜಲಪಾತ, ಆಗುಂಬೆಯ ವೈಭವ, ಕೊಡಚಾದ್ರಿಯ ಸೌಂದರ್ಯ, ತುಂಗೆ ಮತ್ತು ಭದ್ರೆಯರ ಆರ್ಭಟ, ಶರಾವತಿ ನದಿಯ ವಿಹಂಗಮ ನೋಟ, ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ, ಈಸೂರಿನ ಹೋರಾಟದ ಕಿಚ್ಚು, ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ. ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ 24x7 ವೀಕ್ಷಿಸಿ. ಫೇಸ್ಬುಕ್ನಲ್ಲಿ 2 ಲಕ್ಷ ಫಾಲೋವರ್ಸ್, ಯೂಟ್ಯೂಬ್ನಲ್ಲಿ 1,90,000 ಸಬ್ಸ್ಕ್ರೈಬರ್ಸ್, ರಾಜ್ಯಾದ್ಯಂತ ಕೋಟಿ ಕೋಟಿ ವೀಕ್ಷಕರು. ಕೋಟಿ ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಕನ್ನಡ ಮೀಡಿಯಂ 24x7. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಪಾಂಕಿ ರೈಲು ನಿಲ್ದಾಣದಿಂದ ಬೌಲ್ಪುರದ ಕಡೆಗೆ ಹೋಗುತ್ತಿದ್ದ ಸಬರಮತಿ ಜನಸಾಧಾರಣ ಎಕ್ಸ್ಪ್ರೆಸ್ ಹಳಿ ತಪ್ಪಿತು. ರೈಲು ಮಾರ್ಗ ಸಂಖ್ಯೆ 4ಕ್ಕೆ ಪ್ರವೇಶಿಸುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಅಥವಾ ಗಾಯಗಳ ವರದಿಯಾಗಿಲ್ಲ. ಎಲ್ಲಾ ಪ್ರಯಾಣಿಕರು ಸುರಕ್ಷಿತರಾಗಿದ್ದಾರೆ. ರೈಲ್ವೆ ಅಧಿಕಾರಿಗಳು ಮತ್ತು ಪರಿಹಾರ ತಂಡಗಳು ಸ್ಥಳದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ. ರೈಲ್ವೆ ಇಲಾಖೆಯ ಮಾಹಿತಿ ಪ್ರಕಾರ ರೈಲಿನ ಕೊನೆಯ 2 ಬೋಗಿಗಳು ನಿನ್ನೆ ಸಂಜೆ 4:20 ಸುಮಾರಿಗೆ ಹಳಿ ತಪ್ಪಿದವು. ಈ ಸ್ಥಳದಿಂದ ಬೋಗಿಗಳನ್ನು ತೆರವುಗೊಳಿಸಲಾಗುತ್ತಿದೆ ಮತ್ತು ಹಳಿಗಳನ್ನು ಪುನರ್ ಸ್ಥಾಪಿಸಲಾಗುತ್ತಿದೆ. ಬಸವ ಸಂಗಮದ ವತಿಯಿಂದ ಆಗಸ್ಟ್ 16ರಂದು 1 ಲಾರಿ ಲೋಡು ಸಿದ್ಧಲಿಂಗ ಮಠಕ್ಕೆ ಅಕ್ಕಿ ಕಳುಹಿಸಲು ನಿರ್ಧರಿಸಿದೆ ಎಂದು ಬಸವ ಸಂಗಮದ ಅಧ್ಯಕ್ಷ ಚೇತನ್ ಕುಮಾರ್ ದುಮ್ಮಳ್ಳಿ ತಿಳಿಸಿದರು. ಎಲ್ಲ ಸಮಾಜದಿಂದ ಲಾರಿ ಲೋಡು ಅಕ್ಕಿಯನ್ನು ಸಂಗ್ರಹಿಸಿ ಆಗಸ್ಟ್ 16ರಂದು ಗಾಂಧಿ ಪಾರ್ಕಿನ ಬಸವ ಪುತ್ಥಳಿಯಿಂದ ಸಿದ್ಧಗಂಗಾ ಮಠಕ್ಕೆ ಲಾರಿಯನ್ನು ಕಳುಹಿಸಲಾಗುತ್ತಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಶಿವಮೊಗ್ಗದ ಸಂಸದರು, ಶಾಸಕರು ಹಾಗೆ ಇತರೆ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ ಎಂದು ಅವರು
ಬಸವ ಸಂಗಮ ಸಂಘಟನೆಯನ್ನು ಸೆಪ್ಟೆಂಬರ್ನಲ್ಲಿ ಉದ್ಘಾಟಿಸಿ ನಂತರ ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನಿಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಮಠಕ್ಕೆ ಅಕ್ಕಿ ಸಮರ್ಪಣಾ ಕಾರ್ಯಕ್ರಮಕ್ಕೆ ನಾವು 16ನೇ ತಾರೀಕು 1 ಲೋಡ್ ಅಕ್ಕಿನ ಶಿವಮೊಗ್ಗದಿಂದ ಸಿದ್ಧಗಂಗಾ ಮಠಕ್ಕೆ ಕಳಿಸ್ಕೊಡ್ತಾ ಇದ್ದೇವೆ. 16ನೇ ತಾರೀಕು ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು ಇದಕ್ಕೆ ಚಾಲನೆ ಕೊಡ್ತಾರೆ. ಬಸವೇಶ್ವರ ಗಾಂಧಿ ಪಾರ್ಕ್ ಹತ್ರ ಇರ್ತಕ್ಕಂಥ ಬಸವೇಶ್ವರ ಪ್ರತಿಮೆ ಬಳಿಯಿಂದ ಚಾಲನೆ ಕೊಡ್ತಾರೆ. ಬಸವ ಸಂಗಮ ಅನ್ನೋದು ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಒಳಪಂಗಡಗಳನ್ನು ಹೊರತುಪಡಿಸಿ ಎಲ್ಲರೂ ಒಟ್ಟಾಗಿ ಸೇರ್ ಮಾಡಬೇಕು ಅಂತ ಯುವಕರು ನಿರ್ಧಾರ ಮಾಡಿರ್ತಕ್ಕಂಥ ಸಂಘಟನೆ ಆಗಿರ್ತದೆ. ಧ್ಯೇಯೋದ್ದೇಶಗಳೆಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಒಳಪಂಗಡಗಳನ್ನು ಒಂದುಗೂಡಿಸಿ ಒಂದಾಗಿ ತಗೊಂಡೋಗೋವಂಥದ್ದು. ಮತ್ತು ಈಗ ಏನು ಅನ್ಎಂಪ್ಲಾಯ್ಮೆಂಟ್ ಇದೆ ಅದಕ್ಕೆ ಎಂಪ್ಲಾಯ್ಮೆಂಟ್ ಬ್ಯೂರೋ ಶುರು ಮಾಡಬೇಕು ಅಂತ ನಾವು ಯುವಕರು ಸೇರಿ ಬಸವ ಸಂಗಮದಿಂದ ನಿರ್ಧಾರ ಆಗಿದೆ. ಈ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು ಬಸವ ಸಂಗಮದ ಉದ್ದೇಶ. ಸಮರ್ಪಣೆ ಕಾರ್ಯಕ್ರಮವನ್ನು ಶುರು ಮಾಡಿಕೊಂಡು ಏನಕ್ಕೆ ಅಂದರೆ ಮೊದಲೆಲ್ಲ ಮಠಗಳ ಬೇಸಿಗೆ ಕಾರ್ಯಕ್ರಮ ಥರ ಈ ಮಠದಿಂದ ಆ ಮಠಕ್ಕೆ ಕೊಡೋದ್ರಿಂದ ಅದು ಸಿದ್ಧಗಂಗಾ ಮಠ ಎಲ್ಲ ಸಮಾಜದವ್ರನ್ನೂ ಅನ್ನದಾಸೋಹ ಮತ್ತು ಹಾಗೂ ವಿದ್ಯಾದಾಸೋಹ ಮಾಡ್ತಾಯಿದೆ. ಹಾಗಾಗಿ ನಾವು ನಿರ್ಧಾರ ಮಾಡ್ಕೊಂಡಿದ್ದೀವಿ ಎಲ್ಲ ಸಮಾಜವನ್ನು ಒಂದುಗೂಡುತ್ತೆ ಅದರಲ್ಲಿ ಅಂತ. ಅದರಲ್ಲಿ ನಮ್ಮ ಬೆಕ್ಕಿನಗೊಟ್ಟ ಶ್ರೀಗಳಾದ ಮತ್ತು ಬಸವ ಕೇಂದ್ರ ಶ್ರೀಗಳು ಸಹ ಅದಕ್ಕೆ ಬರ್ತಾ ಇದ್ದಾರೆ. ಎಲ್ಲ ಸಮಾಜ ಮುಖಂಡರು ಬರ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವರ ಶಕ್ತಿ ಮೀರಿ ಅನುಸಾರವಾಗಿ ಒಂದೊಂದು ಚೀಲ ಅಕ್ಕಿ ಅಂತ ಕೊಟ್ಟು ಒಂದು ಲೋಡ್ ಅಧಿಕ ಕೊಡಲಿಕ್ಕೆ ಮಾಡಿದ್ದೇವೆ. ಇದರಲ್ಲಿ ಏನಪ್ಪ ಅಂದರೆ ನಾವು ಇವತ್ತು ನಮ್ಮ ಸಮಾಜ ತುಂಬ ದೊಡ್ಡ ಸಮಾಜ ಇದೆ. ಆದರೆ ಸಣ್ಣ ಸಣ್ಣ ಬಡವರಿಗೆ ಏನಾದರೂ ಸ್ವಂತ ಗೊಂದಲಗಳಾದರೆ ಅವ್ರು ಯಾರನ್ನು ತಲುಪಬೇಕನ್ನೋದು ತುಂಬ ಕಷ್ಟಕರವಾಗಿದೆ. ಹೇಳ್ಕೊಳ್ಲಿಕ್ಕೆ ಜಿಗುಪ್ಸೆ ಆಗ್ಬೋದು ಅಥವಾ ತಿಳಿಸ್ಲಿಕ್ಕೆ ಕಷ್ಟ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಅವರು ಮನೆ ಮನೆ ಸಂಪರ್ಕ ಮಾಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅವ್ರ ಹತ್ರ ಹೋಗಿ ಅವರ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗಿರ್ಬೋದು ಅಥವಾ 10th ಮತ್ತು PUC ನಂತರದಲ್ಲಿ ಅವ್ರು ಏನು ಮಾಡಬೇಕು ಉನ್ನತ ವ್ಯಾಸಂಗ ಅಂತ ತುಂಬ ಗೊಂದಲಲ್ಲಿರ್ತಾರೆ. ಇಂಜಿನಿಯರಿಂಗ್ ಇಲ್ಲ ಮೆಡಿಕಲ್ ಸೀಟ್ ಅಷ್ಟೇ ನೋಡ್ತಾರೆ. ಅದಕ್ಕಿಂತ ಕಡಿಮೆ ಬಂದಾಗಿಲ್ಲ ಧನ ಸಹ ಇಲ್ದಿದ್ದವರು ಅವ್ರು ಗೊಂದಲಿರ್ತಾರೆ. ಅದಕ್ಕೆ ಒಂದು 3 ದಿನಗಳ ಕಾರ್ಯಕ್ರಮ ನಡೆಸ್ಬೇಕಂತ ಅಂದ್ಕೊಂಡಿದ್ದೀವಿ. ಯಾರು ಉನ್ನತ ವ್ಯಾಸಂಗ ಪಡೆದಿರ್ತಾರೆ ಅವ್ರನ್ನ ಕರೆಸ್ಬಿಟ್ಟು ಯಾವುದೋ ರಂಗಮಂದಿರಗಳಲ್ಲಿ ಅಥವಾ ನಮ್ಮ ಮಠಮಾನೆಗಳಲ್ಲಿ ಕೂರಿಸ್ಬಿಟ್ಟು ಅವ್ರಿಗೆ ತಿಳುವಳಿಕೆ ಕಾರ್ಯಕ್ರಮ ಕೊಡಬೇಕಂತ ಅಂದ್ಕೊಂಡಿದ್ದೀವಿ. ಅವಾಗ ಮುಂದಿನ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ. ಮತ್ತು ಆರೋಗ್ಯ ಸಮಸ್ಯೆ ಬಂದಾಗ ತುಂಬ ಜನಕ್ಕೆ APL BPL ಕಾರ್ಡ್ ಇರುತ್ತೆ, ಆದರೂ ಸಾಕಾಗಲಿಕ್ಕಿಲ್ಲ. ಏನಾದರೂ ಕೃತಿಕ ಜೋಡಣೆ ಕಾರ್ಯಕ್ರಮ ಇರಬೇಕು, ಏನಾದರೂ ತೊಂದರೆಗಳಾದಾಗ ನಾವು ಆ ನಿಟ್ಟಿನಲ್ಲಿ ಕೈ ಜೋಡಿಸಿ ಅವ್ರಿಗೆ ಯಾವ್ದಾದ್ರು ಸಮಾಜದಿಂದ ನಮ್ಮ ಸಮಾಜ ಸೇರಿಸ್ಕೊಂಡು ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಅವ್ರಿಗೆ ಏನಾದರೂ ಅನುಕೂಲ ಮಾಡ್ಕೊಡ್ಲಿಕ್ಕೆ ಅಂತ ನೋಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲ ತಿಳಿದಿರಂಗೆ ನಾವು ಯುವಕರು ಅಂತ ಏನಿದೆ ನಮ್ಮ ಎಸ್ಪೆಷಲಿ ನಮ್ಮ ಶಿವಮೊಗ್ಗದಲ್ಲಿ ನಾವು ನೋಡ್ತಾ ಇರೋಂಗೆ ಗುರುವಂದನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ತುಂಬ ಕಡಿಮೆ ಆಗಿದೆ ನಮ್ಮ ತಿಳಿದು ಬಂದಿರೋಂಗೆ. ಈ ನಿಟ್ಟಿನಲ್ಲಿ ಗುರುಗಳು ಅಂದ್ರೇನು, ಯಾಕೆ ಅವರು ಸೇವೆ ಮಾಡಬೇಕು, ಗುರುಗಳಿಂದ ನಮ್ಗೆ ಏನು ಮಾರ್ಗದರ್ಶನ ಸಿಗುತ್ತೆ ಅಂತ ಬೇಕು. ಎಲ್ಲ ಕೇಳ್ಬೋದು. ನಮ್ಮ ತೋಟಪ್ಪ ಛತ್ರ ಆಗಿರ್ಬೋದು, ಗುಬ್ಬಿ ವೀರಣ್ಣ ಛತ್ರ ಆಗಿರ್ಬೋದು, ಈ ಥರದ್ದೆಲ್ಲ ಮುಂದೆ ಅನೇಕರು ದಾನ ಮಾಡಿದರು. ಹಾಗೆ ಕಾರಣದಿಂದಾಗಿ ತುಂಬ ಜನಕ್ಕೆ ಎಜುಕೇಷನ್ ಈಸಿ ಆಗ್ತಾಯಿದೆ. ಹಾಸ್ಟೆಲ್ ಫೆಸಿಲಿಟಿ ಸಿಗ್ತಾ ಇದೆ, ಇಲ್ಲ ಉಚಿತ ಶಿಕ್ಷಣ ಸಿಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಇವ್ರಿಗೆ ತಿಳಿಸೋದ್ರಿಂದ ನಾವೂ ಸಹ ಸಮಾಜಕ್ಕೆ ದಾನ ಮಾಡೋದ್ರಿಂದ ಅಥವಾ ಸಲಹೆ ಕೊಡೋದ್ರಿಂದ ನಾಳೆ ನಿಟ್ಟಿನಲ್ಲಿ ನಾವು ಮುಂದುವರಿಬೋದು ಅಂತ ತಿಳಿಸ್ಬೋದಾಗಿದೆ. ಇದು ನಮ್ಮ ಉದ್ದೇಶಗಳಾಗಿದೆ. ಈ ಅಕ್ಕಿ ಸಮರ್ಪಣೆ ಪ್ರಮುಖ ಉದ್ದೇಶ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಮಧ್ಯಮ ವರ್ಗದಲ್ಲಿ ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಪ್ರತಿಭಟನೆ ದಿನವೇ ಬೀದಿಗಿಳಿಯುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಘೋಷಣೆ. ಆಗಸ್ಟ್ 5ರಂದು ಜಿದ್ದಾಜಿದ್ದಿ ಕಾಣಲಿರುವ ಬೆಂಗಳೂರು. ಅಪರಾಧಿ ಪ್ರಜ್ವಲ್ಗೆ ಶಿಕ್ಷೆ ಸನ್ನಿಹಿತ. ಮತ್ತೆ ಕೋರ್ಟಲ್ಲಿ ಕಣ್ಣೀರಿಟ್ಟ ಮಾಜಿ ಪ್ರಧಾನಿ ಮೊಮ್ಮಗ. ನೀರ ಮೇಲಿನ ಗುಳ್ಳೆಯಾದ ಪ್ರಜ್ವಲ್ ರೇವಣ್ಣ ಭವಿಷ್ಯ. ಮೂಕವೇದನೆಯಲ್ಲಿ ರೇವಣ್ಣ ಕುಟುಂಬ. ಈ ಬಾರಿ ಭರ್ತಿಯಾಗುತ್ತಾ ಲಿಂಗನಮಕ್ಕಿ ಜಲಾಶಯ. ಜಿಲ್ಲೆಯಲ್ಲಿ ಕಡಿಮೆಯಾದ ಮಳೆಯ ಆರ್ಭಟ. ಜಲಾಶಯ ಭರ್ತಿಗೆ ಇನ್ನು 23 TMC ಬಾಕಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.